ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಶಾಸ್ತ್ರಪುರಾಣಾನಾಂ ಏಕವಾಕ್ಯತ್ವಸಾಧಕಾನ್ ಶಿಷ್ಯಾತಿವತ್ಸಲಾನ್ ಧೀರಾನ್ ಬಾಳಗಾರು ಗುರೂನ್ ಭಜೆ. ಶರ್ವಾದಿವೃಂದಾರಕಮೌಳಿವೃಂದಂ ಏಣಾಯತೆ ಯನ್ನಖಚಂದ್ರವೃಂದೇ ಆನಂದತೀರ್ಥಾರ್ಯ ಶಿರೋಮಣೇಸ್ತತ್ ಪಾದಾರವಿಂದಂ ಪ್ರಣಮಾಮಿ ನಿತ್ಯಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಲಕ್ಷ್ಮೀಕರತಲಾಂಭೋಜ ಲಾಲನೀಯಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾ ಚಕ್ರವರ್ತಿನಂ. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತಾ ರಾಮಾವತಾರೋ ಹರಿರೀಶಚಂದ್ರಮಾ. ತಪಸ್ವಾಧ್ಯಾಯನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ರಾವಣನ ಸಭೆಗೆ ನುಗ್ಗಿ ಅವನ ಕಡೆಯವರೇನೇ ವಿಜೃಂಭಿಸ್ತಾ ಇರುವಂತಹ ಸಭಾ ಮಧ್ಯದಲ್ಲಿ ನಿನಗೊಂದಷ್ಟು ಬುದ್ಧಿ ಮಾತು ಹೇಳ್ತೇನೆ ಅಂತ. ಆ ತರಹದ ಧೈರ್ಯ ಯಾರಿಗೂ ಬರೋಲ್ಲ. ಅವನ ಪಟ್ಟಣವನ್ನೇ ನುಗ್ಗಿ ಯಾರಿಗೂ ಹೋಗಲಿಕ್ಕೆ ಆಗೋಲ್ಲ. ಅಲ್ಲಿ ಮೂರನೇ ಒಂದು ಬಲವನ್ನು ನಾಶ ಮಾಡಿ ಅವನ ಸಭೆ ಒಳಗೆ ಕೂತ್ಕೊಂಡು ತಪ್ಪು ಮಾಡ್ತಾ ಇದ್ದೀಯಾ, ಆ ತಪ್ಪಿಗೆ ಸರಿಯಾಗಿ ಶಾಸ್ತಿ ಮಾಡ್ತೇನೆ ನಿನಗೆ ಅಂತನ್ನೋ ಕ್ರಮದಲ್ಲಿ ಬುದ್ಧಿ ಮಾತುಗಳನ್ನು ಹೇಳಿದಾಗ ನಾನಾ ರೀತಿಯಿಂದಾಗಿ ಕೋಪಕ್ಕೊಳಗಾದನಂತೆ ರಾವಣ. ಒಂದು ಅಪಮಾನ ಆಗಿದೆ, ಮಗನನ್ನು ಕಳ್ಕೊಂಡು ದುಃಖ ಇದೆ, ಸೇನೆಯನ್ನು ಕಳ್ಕೊಂಡು ದುಃಖ ಇದೆ. ಇಷ್ಟೆಲ್ಲ ಹಿಂದಾಗಿದ್ದಲ್ಲ, ಇನ್ನು ಮುಂದೆ ನಾಳೆ ಯಾರೂ ನನ್ನ ಮಾತನ್ನು ಇನ್ನೊಬ್ಬರು ಕೇಳೋಲ್ಲ. ದೊಡ್ಡ ದೊಡ್ಡ ದೇವತಾ ಸಭೆಗಳಲ್ಲಿ ನುಗ್ಗಿ ಲೂಟಿ ಹೊಡಿತಾ ಇದ್ದ. ಈಗ ನಾಳೆ ಅಲ್ಲೆಲ್ಲ ಹೋದರೆ ಮೊದಲು ಬೈತಾರೆ, ಒಂದು ಕಪಿ ಕೈಯಲ್ಲಿ ಗೆಲ್ಲಿಕ್ಕಾಗಲಿಲ್ಲ, ನಿನ್ನ ರಾಜ್ಯ ಎಲ್ಲ ಧ್ವಂಸ ಮಾಡಿ ಹೋಯಿತು ಅಂತ. ಇಷ್ಟು ದೊಡ್ಡ ಅಪಮಾನ ಆಗಿದೆ. ಇದಕ್ಕೆ ಪ್ರತಿಯಾಗಿ ನಾ ಏನಾರು ಮಾಡಬೇಕಾದ್ರೆ ಆ ಕಪಿಯನ್ನು ಇಲ್ಲ ಅನ್ನಿಸ್ಬಿಡ್ಬೇಕು. ಆಗಾರು ಸ್ವಲ್ಪ ಮರ್ಯಾದೆ ಮುಚ್ಚಿಕೊಳ್ಳಿಕ್ಕೆ ಬರುತ್ತೆ. ಆಗ ಅಷ್ಟಾರು ಹೇಳ್ಬೋದಲ್ಲ, ಸ್ವಲ್ಪ ನೋಡಿ ನಮಗೆ ಅನ್ಯಾಯ ಮಾಡಿದಂತಹ ಕಪಿಯನ್ನು ನಾಶ ಮಾಡಿಬಿಟ್ಟೆ, ಹೀಗಾರು ಹೇಳ್ಕೊಳ್ಳಿಕ್ಕೆ ಬರುತ್ತೆ, ಕೊಂದು ಬಿಡ್ರಿ ಅಂತ ಆದೇಶ ಕೊಡ್ತಾನೆ. ಆವಾಗ ಅದನ್ನು ತಪ್ಪಿಸ್ತಾ ಆ ಕಾಲಕ್ಕೆ ವಿಭೀಷಣ ಮಾತಾಡ್ತಾ, ಕ್ಷಮಸ್ವ ರೋಷಂ ತ್ಯಜ ರಾಕ್ಷಸೇಂದ್ರ ಪ್ರಸೀದಮೇ ವಾಕ್ಯಮಿದಂ ಶೃಣುಷ್ವ ವದಂ ನ ಕುರುವಂತಿ ಪರಾವರಜ್ಞಾಃ ದೂತಸ್ಯ ಸಂತೋ ವಸುಧಾಧಿಪೇಂದ್ರಾಃ. ಯಾವ ದೇಶದ ಒಬ್ಬ ಸಾಮಂತ ರಾಜನನ್ನು ತಗೊಂಡ್ರೂ ಕೂಡ ಯಾರೂ ದೂತರನ್ನು ನಾಶ ಮಾಡೋಲ್ಲ. ಏನೋ ಸುದ್ದಿ ಹೇಳಲಿಕ್ಕೆ ಬಂದಿರ್ತಾನಷ್ಟೇ, ಅವನಿಗೆ ಯಾರು ಹಾಗೆ ಹೇಳ್ಕೊಟ್ಟಿರ್ತಾರೋ ಹಾಗೆ ಹೇಳ್ತಾನಷ್ಟೇ. ಈ ಕೆಲವರೆಲ್ಲ ಮೂರ್ಖರಿದ್ದಾರೆ ನೋಡಿ, ಬೇರೆ ಬೇರೆ ದೇಶದವರು. ಪಾಕಿಸ್ತಾನದಲ್ಲಿ ಭಾಳ ನೋಡ್ಬೋದು. ಏನಾರು ಕೆಟ್ಟ ಸುದ್ದಿ ಬಂತು ಅಂದರೆ ಅವ್ರ ಟಿ ವಿ ಅವರೇ ಹೊಡೆದಾಕೊಂಡ್ಬಿಡ್ತಾರೆ. ಪತ್ರ ಏನೋ ನಮಗೆ ಅಹಿತವಾದ ಸುದ್ದಿ ಹೇಳ್ತು, ಪತ್ರ ಹರಿದಾಕಿದ್ರೆ ಬಂತೇನು, ಅದು ಪ್ರಯೋಜನ ಇಲ್ಲ. ನನ್ನ ಕಿವಿ ಈ ಸುದ್ದಿ ಎಲ್ಲ ಕೇಳಿಸ್ತಾ ಇದ್ದೀನಿ, ಕಿವಿ ಹರಿದು ಹಾಕಿದ್ರೆ. ಹಾಗೆ ದೂತನಿಗೆ ಶಿಕ್ಷೆ ಕೊಡೋದ್ರಿಂದಾಗಿ ಏನು ಹೆಚ್ಚು ಪ್ರಯೋಜನ ಇಲ್ಲ. ಇದನ್ನು ಯಾರು ಹೇಳಿ ಕಳಿಸಿದ್ದಾನಲ್ಲ ಅವನಿಗೆ ಶಿಕ್ಷೆ ಹಾಕೋ ಪ್ರಯತ್ನ ಮಾಡು, ನೀನು ಪರಾಕ್ರಮಿ. ಅಸಹಾಯಕನಾಗಿ ಒಬ್ಬನೇ ಒಬ್ಬ ಬಂದಿರುವ ದೂತನನ್ನು ನೀವಿಡೀ ನಿಮ್ಮ ಸಭಾ ಮಧ್ಯದಲ್ಲಿ ಕೂಡಿಸಿಕೊಂಡು ಒಬ್ಬನನ್ನು ಹೊಡೆದು ಹಾಕಿದ್ರೆ ನಿನಗೆ ಶೋಭೆ ತರುತ್ತಾ? ಅದು ಧರ್ಮದೃಷ್ಟಿಯಿಂದ ವಿಚಾರ ಮಾಡೋದು. ಆಮೇಲೆ ಲೋಕದೃಷ್ಟಿಯಿಂದ ವಿಚಾರ ಮಾಡಿದರೂ ಅತ್ಯಂತ ಕುತ್ಸಿತ, ಅದು ಕೆಳಮಟ್ಟದ ಕಾರ್ಯ. ಆ ಕೆಲಸ ಮಾಡಬೇಡ. ಧರ್ಮಜ್ಞಶ್ಚ ಕೃತಜ್ಞಶ್ಚ ರಾಜಧರ್ಮ ವಿಶಾರದ ಪರಾವರಜ್ಞ ಭೂತಾನಾಂ ತ್ವಮೇವ ಪರಮಾರ್ಥವಿತ್. ಈ ಸಭೆಯೆಲ್ಲ ನಿನ್ನನ್ನು ಏನಂತ ತಿಳ್ಕೊಂಡಿದೆ? ನಿನ್ನನ್ನು ಒಳ್ಳೆ ಧರ್ಮಶಾಸ್ತ್ರವನ್ನು ಬಲ್ಲವನು, ಕೃತಜ್ಞ ಇದ್ದಾನೆ, ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡ್ತಾನೆ, ಇವನಿಗೆ ರಾಜ್ಯ ಧರ್ಮ ಪರಿಪಾಲನೆಯಲ್ಲಿ ಬೇಕಾಷ್ಟು ದಕ್ಷತೆ ಇದೆ,
ಏನೇನೋ ತಿಳ್ಕೊಂಡಿದ್ದಾರೆ ಅವರೆಲ್ಲ, ನಿನಗದು ಯಾವುದು ಗೊತ್ತಿಲ್ಲ ಅಂತ ಆಗುತ್ತಷ್ಟೆ. ಹೀಗೆ ನಾನಾ ಕ್ರಮದಿಂದಾಗಿ ವಿಭೀಷಣ ಆಡಿದ ಮಾತುಗಳನ್ನು ಕೇಳಿ ಕಡೆಗೆ ಸ್ವಲ್ಪ ಕೋಪದಿಂದ ಮಾತಾಡ್ತಾನೆ. ಅಧರ್ಮ ಮೂಲಂ ಬಹುದೋಷಯುಕ್ತಂ ಅನಾರ್ಯಜುಷ್ಟಂ ವಚನಂ ನಿಶಮ್ಯ. ಇವೊಬ್ಬ ಬರೀ ದೂತನಾಗಿ ನಡ್ಕೊಂಡಿದ್ದಾನ? ಸಾಧಾರಣ ಬೇರೆ ಕಡೆಯಲ್ಲಿ ದೂತರು ಬಂದರೆ ಏನು ಮಾಡ್ತಾರೆ? ಬಂದು ಸುದ್ದಿ ತಿಳಿಸ್ತಾರೆ. ಸುದ್ದಿ ಹೇಳುವಾಗ ಸ್ವಲ್ಪ ಕ್ರೂರವಾಗಿ ಮಾತಾಡಬಹುದಷ್ಟೇ. ಇವ ನೋಡಿ, ಇದೇ ದೌತ್ಯ ಮಾಡಿರುವಂತಹ ಸಂಜಯ, ನೀವು ಪಾಂಡವರ ಕಾಲದಲ್ಲೆಲ್ಲ ಕೇಳ್ತೇವೆ. ಸಂಜಯ ಕೌರವರ ಕಡೆಯಿಂದಾಗಿ ದೂತ ಅಂತ ಬಂದಿದ್ದ. ಈ ಕಡೆಯಿಂದ ಒಬ್ಬ ಬ್ರಾಹ್ಮಣನನ್ನು, ಪುರೋಹಿತರನ್ನು ಕಳಿಸಿಕೊಟ್ಟಿದ್ರು. ಅವರಿಗೆ ರಾಜರು ಏನೂ ಮಾಡಲಿಲ್ಲ, ಅವರು ಅಲ್ಲೆಲ್ಲೂ ಹಾನಿ ಮಾಡಲಿಲ್ಲ. ಇವ ಹಾನಿ ಮಾಡಿದಂತಹ ದೂತ, ಹಾನಿ ಮಾಡಿರುವವನಿಗೇನು ಮಾಡಬೇಕು? ಶಿಕ್ಷೆ ಹಾಕಲೇಬೇಕಲ್ಲ ಮತ್ತೆ. ಅದರಿಂದ ಇದು ಧರ್ಮ ಮೂಲ ಅಂತಲೇ ನನಗನ್ನಿಸ್ತಾ ಇದೆ. ದೂತಾನವಧ್ಯ ಸಮಯೇಶು ರಾಜನ್ ಸರ್ವೇಶು ಸರ್ವತ್ರ ವದಂತಿ ಸಂತಹ. ಅದರಿಂದ ನನಗೆ ಬುದ್ಧಿ ತೋಚುತ್ತಾ ಇರುವುದು ಈತನನ್ನು ಕೊಲ್ಲಬೇಕು ಅಂತ. ಆದರೆ ಎಲ್ಲೂ ಯಾರು ದೂತ ಅಂತ ಬಂದವರನ್ನು ಕೊಲ್ಲೋದಿಲ್ಲ. ಆ ದೂತತ್ವ ಅನ್ನುವ ಅವಚ್ಛೇದಕ ಧರ್ಮ ಇಟ್ಟುಕೋ, ಆತನನ್ನು ಬಿಟ್ಟುಬಿಡು. ಬೇರೆ ಬೇಕಾಷ್ಟು ಶಿಕ್ಷೆ ಹಾಕಲಿಕ್ಕೆ ಹೇಳಿದ್ದಾರೆ. ವೈರೂಪ್ಯ ಮಂಗೇಶು ಕೃಶಾಭಿಘಾತ. ಅಂಗದಲ್ಲಿ ಅಂದರೆ ಬೇರೆ ಬೇರೆ ಕೈಯಲ್ಲೋ ಕಾಲು ಎಲ್ಲಾನ ಒಂದು ಕಡೆಯಲ್ಲಿ ಚೆನ್ನಾಗಿ ಗುರ್ತು ಉಳಿಯುವಂತೆ ಏನಾರು ಗಾಯ ಮಾಡೋದು, ಕಪಾಳಕ್ಕೆ ಹೊಡೆಯೋದು, ಇಲ್ಲ ಕೈ ಕಾಲು ಕಟ್ಟಾಕಿ ಕಳಿಸೋದು, ಇಂಥದ್ದು ಏನಾರು ಕುರುಹು ಉಳಿಬೇಕು. ಅಥವಾ ಕಷಾಭಿಘಾತ, ಕಷ ಅಂತಂದರೆ ಚಾಟಿ, ಚಾವುಟಿ, ಅವುಗಳಿಂದಾಗಿ ಹೊಡೆಯೋದು. ಮೌಂಡ್ಯಂ ತಥಾ ಲಕ್ಷಣ ಸನ್ನಿಪಾತ, ಇವನು ಗುರ್ತು ಗೊತ್ತಾಗದೇ ಇದ್ದಂತೆ ಮಾಡೋದು. ಇಲ್ಲ ಮೌಂಡ್ಯ, ಮೌಂಡ್ಯ ಅಂತಂದರೆ ಮುಂಡನವನ್ನು ಮಾಡೋದು, ತಲೆಯೆಲ್ಲ ಬೋಳಿಸಿ ಕಳಿಸೋದು. ಇಂಥವೆಲ್ಲ ದೂತರಿಗೆ ಮಾಡಬಹುದಾದದ್ದು ಇಷ್ಟೇ ಅಂತ. ಅವರವರ ವ್ಯಾಪಾರಕ್ಕೆ ತಕ್ಕಂತೆ ಇಷ್ಟು ಮಾತ್ರ ಶಿಕ್ಷೆ ಇದೆ. ನ ಧರ್ಮವಾದೇ ನ ಚಲೋಕವೃತ್ತೆ ನ ಶಾಸ್ತ್ರಬುದ್ಧಿ ಗ್ರಹಣೇಶು ವಾಪಿ ವಿದ್ಯೇತ ಕಶ್ಚಿತ್ ತವ ವೀರತುಲ್ಯ ತ್ವಂ ಶುತ್ತಮಃ ಸರ್ವಸುರಾಸುರಾಣ. ಅವಾಗ ಸ್ವಲ್ಪ ರಾಜರನ್ನು ಒಲಿಸ್ಕೋಬೇಕಾಗತ್ತೆ. ದೇವತೆಗಳು ಅಸುರರ ಮಧ್ಯದಲ್ಲಿ ನಿನಗೆ ಸಮಾನ ಯಾರೂ ಇಲ್ಲ, ನಿನಗೆ ಸಮಾನವಾದ ವಿವೇಕ, ನಿನಗೆ ಸಮಾನವಾದ ಪರಾಕ್ರಮ ಅಷ್ಟೆಲ್ಲ ಇದ್ದವನು ಈ ಕೀಳು ಮಟ್ಟದ ಕೆಲಸ ಮಾಡ್ತೀಯ ಅಂತಂದರೆ ಅದು ಯಾಕೋ ನಿನಗೆ ಶೋಭೆ ತರೋಲ್ಲ ಅಣ್ಣ ಅಂತ. ಒಟ್ಟು ಅಲ್ಲಾಗ್ತಾ ಇರೋ ಅನರ್ಥ ತಪ್ಪಿಸಬೇಕು. ಅದಕ್ಕೆ ವಿಭೀಷಣ ಮಾಡಿದಂತಹ ಬೇಕಾಷ್ಟು ಕಸರತ್ತು, ಅದರಲ್ಲಿ ಇದು ಒಂದು. ಇಷ್ಟು ಮಾಡಿದಾಗ ನೋಡ್ದ, ಓ ಇದಕ್ಕೇನು ಬೇರೆ ಉಪಾಯ ಇಲ್ಲ, ಹಾಗಾದ್ರೆ ಕೆಲಸ ಮಾಡಿ. ಅಸ್ಮಿನ್ ಮಿನಷ್ಟೇ ನಹಿ ಭೂತಮನ್ಯಂ. ಇವನಿಗೆ ಸಾಧಾರಣವಾಗಿ ಎಲ್ಲ ಪ್ರಾಣಿಗಳಿಗೂ ಅದರ ಕೋಡು ಅಥವಾ ಅದರ ಬಾಲ, ಕೋಡು ಬಾಲ ಮುಟ್ಟಿದ್ರೆ ತುಂಬ ಕೋಪ ಬರುತ್ತೆ ಅವಕ್ಕೆ. ಹಾಗೆ ಈ ಕಪಿಗೂ ಕೂಡ ಬಾಲದ ಮೇಲೆ ಬಹಳ ಪ್ರೀತಿ ಇದೆ. ಆ ಬಾಲವನ್ನು ಸುಟ್ಟಾಕ್ಬಿಟ್ರಿ. ಬಾಲಕ್ಕೆ ಹಾಗೆ ಬೆಂಕಿ ಹಚ್ಚಲಿಕ್ಕೆ ನೋಡಿದ್ರಂತೆ, ಸುಡಲಿಲ್ಲ. ಬಟ್ಟೆ ಸುತ್ತಿ ಎಣ್ಣೆ ಸುರಿದು ಬೆಂಕಿ ಹಚ್ಚರಿ ಅಂತ ಆದೇಶ ಕೊಟ್ಟ. ನೋಡಿಕೊಂಡ್ರು ಆ ಕಾಲಕ್ಕೆ. ಜಗ್ರಾಹ ಬುದ್ಧ್ಯ ಸುರಲೋಕ ಶತ್ರು ಮಹಾಬಲೋ ರಾಕ್ಷಸ ರಾಜಮುಖ್ಯ. ಇಷ್ಟು ಆದೇಶ ಕೊಟ್ಟಿದ್ದನ್ನು ಅಲ್ಲಿದ್ದ ಎಲ್ಲ ರಾಕ್ಷಸರು ಮೊದಲೇ ಕಾಯ್ತಾ ಇದ್ದರು. ತಮಗೂ ಎಲ್ಲ ಸಂಬಂಧಿಕರನ್ನೆಲ್ಲ ಕಳ್ಕೊಂಡ ನೋವಿತ್ತು ಬೇರೆ. ಅಟ್ಟಹಾಸ ತಡಿಲಿಕ್ಕಾಗಿರಲಿಲ್ಲ. ತಾವೂ ಒಳಗಡೆಯಲ್ಲಿ ಸಿಟ್ಟಿನಿಂದಾಗಿ ಹಳೇ ಬಟ್ಟೆಗಳನ್ನು ತಂದರಂತೆ. ದೇಶ ಕಾಲ ಹಿತಂ ವಾಕ್ಯಂ ಭ್ರಾತುರುತ್ತಮಬ್ರವೀತ್. ಅದನ್ನೆಲ್ಲ ಆ ಕಾಲಕ್ಕೆ ಕೇಳಿಸಿಕೊಂಡೇನೆ. ವೇಷ್ಟಂತೆ ತಸ್ಯ ಲಾಂಗೂಲಂ ಜೀರ್ಣೈ ಕಾರ್ಪಾಸಿಕೈ ಪಟೈ. ಕಾರ್ಪಾಸ ಅಂದರೆ ಹತ್ತಿ, ಹತ್ತಿಯಿಂದ ನಿರ್ಮಾಣ ಮಾಡಿದ ಬಟ್ಟೆಗಳನ್ನು, ಯಾಕೆ ಬೇರೆದ್ದಾದರೆ ಹತ್ತಲ್ಲ, ಅದು ಹತ್ತಿಗಳಿಂದ ನಿರ್ಮಾಣ ಮಾಡಿದ ಹಳೇ ಬಟ್ಟೆಗಳನ್ನೆಲ್ಲ ತೊಗೊಂಬಂದಿರಂತೆ. ತೊಗೊಂಬಂದೆಲ್ಲ ಬಾಲಕ್ಕೆ ಚೆನ್ನಾಗಿ ಸುತ್ತಿದ್ರು. ಸಾಧಾರಣ ಒಲೆಗಿರಿ ಏನಾರು ಹಚ್ಚಬೇಕಾಗಿದ್ದರೆ ಅಡಿಗೆಗೆ ಒಲೆ ಹಚ್ಚುತ್ತೇವೆ, ಒಲೆ ಉರಿಗೆ ಒಲೆ ಹಚ್ಚುತ್ತೇವೆ. ನೀವು ಸುಮ್ಮನೆ ಕಟ್ಟಿಗೆ ಇರಿದ್ರೆ ಹತ್ಕೊಳತ್ತಾ? ಕಟ್ಟಿಗೆ ಹಾಗೆ ಹತ್ಕೊಳ್ಳಲ್ಲ. ಕಟ್ಟಿಗೆ ಹತ್ಕೋಬೇಕಾದ್ರೆ ಸ್ವಲ್ಪ ಹೊತ್ತು ಬೇರೆ ಅಗ್ನಿಯ ಸಹಾಯ ಬೇಕು. ಅದಕ್ಕೆ ಎಣ್ಣೆ ಗಿಣ್ಣೆ ಆದರೆ ಬೇಗ ಹತ್ಕೊಳ್ಳುತ್ತೆ. ಅಂತಹ ತೈಲದೊಳಗೆಲ್ಲ ಹದ್ದಿದ್ರಂತೆ ಆ ಬಟ್ಟೆಗಳನ್ನು. ತೈಲೇನ ಪರಿಶಿಚ್ಯಾತ ತೇಜ್ಞಂ ತತ್ರೋಪಪಾದಯನ್ ಲಾಂಗೂಲೇನ ಪ್ರದೀಪ್ತೇನ ರಾಕ್ಷಸಾಹ ತಾನ್ ಅತಾಡಯನ್. ಅವರು ಹಗ್ಗ ಕಟ್ಟಿದ್ರಲ್ಲ, ಆ ಹಗ್ಗ ಹಾಗೆ ಇದೆ, ಸುಮ್ಮನೆ ಕೂತಿದ್ರಂತೆ. ಏನೇನು ಮಾಡ್ತಾರೆ ಅಂತೆಲ್ಲ ಮಾಡಿಸ್ಕೊಳ್ತಾ ಇದ್ದಾರೆ. ಇವರು ಏನೇನು ಮಾಡ್ತಾರೋ ನೋಡ, ಕೆಲಸ ಆಗಿದೆ. ಯಾರಿಗೂ ಸುಮ್ಮನೆ ಹಾನಿ ಮಾಡೋಲ್ಲ. ಅವ್ರು ಏನೇನು ಮಾಡ್ತಾ ಇದ್ದಾರೆ ಎಲ್ಲ ನೋಡಿಕೊಂಡು ಅದಕ್ಕೆ 2 ಪಟ್ಟು ಅವ್ರಿಗೆ ಶಿಕ್ಷೆ ಕೊಡಬೇಕು.
ಸುಮ್ಮನೆ ಮಮರ್ಷ ಸರ್ವಚೇಷ್ಟಿತಂ, ಅವ್ರೇನು ಮಾಡಿದ್ರು ಎಲ್ಲ ಸಹಿಸಿಕೊಳ್ತಾ ಇದ್ದಾರೆ. ಅದನ್ನೆಲ್ಲ ಚೆನ್ನಾಗಿ ಹತ್ತಿದ್ರು, ಬೆಂಕಿ ಹತ್ತಿಸಿದ್ರು ಬೇಕಷ್ಟು. ಅದಿನ್ನೂ ಪುರಾಣಾಂತರದಲ್ಲಿ ಬಂದಿದ್ದನ್ನೆಲ್ಲ ರಾಜರು ಸಂಗ್ರಹ ಮಾಡ್ತಾರೆ, ಇಲ್ಲಿಷ್ಟೇ ಬಂದಿದ್ದು. ಬೇರೆ ಬೇರೆ ಕಡೆಯಲ್ಲಿ ಇನ್ನೂ ಹೆಚ್ಚಿನದಿದೆ. ತೊಗೊಂಬಂದು ಎಲ್ಲ ಬಟ್ಟೆಗಳನ್ನು ಹಾಕಿದ್ರಂತೆ. ಕಡೆಗೆ ರಾವಣ ಕಣ್ಣು ಕೆಂಪು ಮಾಡ್ತಾ ಇದ್ದಾನೆ, ಇನ್ನೂ ಹತ್ಕೊಳ್ತಾ ಇಲ್ಲ. ಅದು ಮತ್ತಷ್ಟು ಮರ್ಯಾದೆ ಹೋಗೋ ಕೆಲಸ ಇದು. ಬಟ್ಟೆ ತೆಗೆದು ಬೆಂಕಿ ಹಚ್ಚಿದ್ರು, ಎಣ್ಣೆ ಹಚ್ಚಿ, ಅದು ಹತ್ಕೋತಾ ಇಲ್ಲ. ಬಟ್ಟೆ ಉರಿದು ಹೋಗ್ತಾ ಇದೆ, ಬಾಲ ಹತ್ಕೋತಾನೆ ಇಲ್ಲ. ಎಷ್ಟು ಅಂತ ಬಟ್ಟೆ ತರಬೇಕು, ಎಲ್ಲ ಬಟ್ಟೆ ತಂದರು. ಕಡೆ ಕಣ್ಣು ಬಿಟ್ಟ, ಅವರವರು ಏನೇನು ಹೊದ್ಕೊಂಡಿದ್ದರಲ್ಲ ಆ ಬಟ್ಟೆನೂ ಹಾಕಿದ್ರಂತೆ. ಹುಟ್ಟಿದ ಬಟ್ಟೆ ಕಿತ್ಕೊಂಡು ಹಾಕ್ಲಿಕ್ಕೆ ಶುರು ಮಾಡ್ದ. ಕಡೆಗೆ ಯಾವುದೂ ಆಗ್ತಾ ಇಲ್ಲ ಅಂತ ಬಾಲೆಯರ ವಸ್ತ್ರವ ಸೆಳೆದು ತಾರೆನಲು, ಹೆಣ್ಣು ಮಕ್ಕಳ ಮೈ ಮೇಲೆ ವಸ್ತ್ರ ಇರುತ್ತೆ ದೊಡ್ಡ ದೊಡ್ಡದು, ಅದನ್ನು ಹೇಳ್ಕೊಂಬನ್ರಿ ಅಂದ್ರಂತೆ. ಅಷ್ಟೊತ್ತಿಗೆ ಹತ್ಕೊಂಡ್ಬಿಡ್ತಂತೆ. ಅಷ್ಟ ಅಪಮಾನಕ್ಕೆಲ್ಲ ನಾ ಕಾರಣ ಆಗಬಾರ್ದು ಅಂದರು. ಬೆಂಕಿ ಹತ್ಕೊಳ್ತು, ಹತ್ತಿಸ್ಕೊಂಡ್ರು ಅಂತ ಅರ್ಥ. ಬಾಲಕ್ಕೆ ಹತ್ಕೊಳ್ತು, ಓ ಸಾಕಾಯ್ತಲ್ಲ ಅಂದರು. ಒಂದು ದೊಡ್ಡ ಗಾಲಿಯ ರಥದಂತೆ ಮಾಡಿಕೊಂಡು ಅದರಲ್ಲಿ ಕೂಡಿಸಿಕೊಂಡು ಸಾಧಾರಣ ಅಪರಾಧಿಗಳನ್ನು ಹಾಗೆ ಮಾಡಿ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ನಮ್ಮ ರಾಜನಿಗೆ ದ್ರೋಹ ಮಾಡಿದವರಿಗೆ ಏನಾಯಿತು ನೋಡಿ ಅಂತ. ಇದು ರಥೋತ್ಸವ ಮಾಡಿದಂತೇನೆ ಇದು ಮರ್ಯಾದೆ ಮಾಡಲಿಕ್ಕಲ್ಲ, ಮರ್ಯಾದೆ ಕಳಿಲಿಕ್ಕೆ ಅಂತ ಮಾಡೋದು. ಹೀಗೆಲ್ಲ ಕಡೆಯಲ್ಲೂ ಮೆರವಣಿಗೆಗೆ ಅಂತ ಹೊರಟು ಹೋಗಬೇಕಾಗಿದ್ದರೆ ತಮಗೆ ಏನೇನು ಸಿಕ್ತೋ ಅದರಲ್ಲ ಹೊಡೆದು ಕರ್ಕೊಂಡು ಹೋದ್ರಂತೆ. ಸುಮ್ಮನೆ ಹಾಗೆಲ್ಲ ಹೋಗಿಲ್ಲ, ಮೈ ಮೇಲೆ ಈ ನಾನಾ ಪದಾರ್ಥಗಳಿಂದಾಗಿ ಹೊಡೆದು ಕರ್ಕೊಂಡು ಹೋಗ್ತಾರೆ. ಪೀಡಾಂ ಕುರುವಂತೆ ರಕ್ಷಾಂಸಿ ನಮೇಸ್ತಿ ಮನಸಶ್ರಮ. ಅವರೆಲ್ಲ ಹೊಡಿತಾ ಇದ್ದರೆ ಒಂಥರ ಹಿತವಾಗಿತ್ತಂತೆ. ಸಾಧಾರಣ ನಾವು ಕೆಲವು ಸತಿ ಮಕ್ಕಳ ಕೈಯಲ್ಲಿ ಗುದ್ದಿಸ್ಕೊಳ್ತೇವೆ, ಅಥವಾ ಎಲ್ಲಾನ ತುಳಿರಪ್ಪ, ಮಂಡಿ ಗಿಂಡಿ ತುಂಬ ನೋವಾಗಿದ್ದರೆ, ಬೆನ್ನು ನೋವಾಗಿದ್ದರೆ ಮಕ್ಕಳನ್ನು ಒಂದು ಸ್ವಲ್ಪ ತುಳಿರಿ ಅಂತೆ, ಒಂದು ಸ್ವಲ್ಪ ಗುದ್ದಿ ಅಂತೆ. ಈಗೆಲ್ಲ ಹಿರಿಯರ ಹಿಂದೆಲ್ಲ ಮಾಡಿಸ್ಕೊಳ್ತಾ ಇದ್ರು. ಹಾಗೆ ಮಸಾಜು ಅಂತ ಮಾಡಿಸ್ಕೊಳ್ತಾ ಇರಲ್ಲ, ಕೈ ಎಳಿತಾರೆ, ಉಜ್ಜುತ್ತಾರೆ, ಏನೇನೋ ಮಾಡಿ, ಅದು ನೋವಾಗುತ್ತೆ, ಅದು ಹಿತವಾಗಿರುತ್ತೆ. ಅವ್ರಿಗೂ ಹಾಗೆ ಹಿತ ಆಗಿತ್ತಂತೆ. ಬೆಳಗ್ಗೆ ಆ ವನ ಎಲ್ಲ ನಾಶ ಮಾಡಿದ್ದಾರಲ್ಲ, ಆ ತರಗು ಎಲೆ ಗಿಲೆ ಎಲ್ಲ ಮೈಯೆಲ್ಲ ತಾಕಿ ಸ್ವಲ್ಪ ನೆವೆ ಆಗ್ತಾ ಇತ್ತಂತೆ. ಇವರೆಲ್ಲ ಅದು ಇದು ಹೊಡಿತಾ ಇದ್ದ. ಸುಮ್ಮನೆ ಹಿಂಗೆ ಮೆಲ್ಲಗೆ ಮಾಡಿದರೆ ನಮ್ಗೆ ನೆವೆ ಜಾಸ್ತಿ ಆಗ್ತಾ ಇರುತ್ತೆ. ಯಾರಿಗೋ ನಾವು ಬೆನ್ನು ಕೆರಿಲಿಕ್ಕೆ ಹೇಳ್ತೇವೆ, ತಿನಿಸು ಆಗ್ತಾ ಇದೆ ಸ್ವಲ್ಪ ಕೆರೀರಿ ಅಂತ. ನಮಗೆ ಎಲ್ಲಿ ನೆವೆ ಆಗ್ತಾ ಇದೆ ಅದು ಬಿಟ್ಟು ಪಕ್ಕಕ್ಕೆ ಕೆರಿತಾ ಇರ್ತಾರೆ. ಕಡೆಗೆ ಏನು ಮಾಡ್ತೇವೆ, ಆಗಲ್ಲ ಹೋಗ ನಿನಗೆ ಅಂತ ಕಡ್ಡಿ ಗಿಡ್ಡಿ ತೊಗೊಂಡು ತೋರಿಸ್ಕೊಂಡ್ಬಿಡ್ತೇವೆ. ಹಾಗಾಗುತ್ತಲ್ಲ, ಸ್ವಲ್ಪ ಜೋರಾಗಿ ಕೆರೆದರೆ ಸಮಾಧಾನ ಆಗುತ್ತೆ. ಹಾಗೆ ಇವರು ಹೊಡಿತಾ ಇದ್ದಿದ್ದು ಅವ್ರಿಗೂ ಸ್ವಲ್ಪ ಸಮಾಧಾನ ಆಯ್ತಂತೆ. ಎಲ್ಲ ಸ್ವಲ್ಪ ನೆವೆ ಆಗ್ತಾ ಇತ್ತು, ಹಿತ ಆಯಿತು ಅಂದ್ರಷ್ಟು. ನ ಶ್ರಮ, ಸ್ವಲ್ಪನೂ ಕೂಡ ಶ್ರಮ ಆಗಲಿಲ್ಲ. ಕಾರಣ ಅವನ ಪ್ರತಿಬಿಂಬ. ಮಂದರಾಚಲವನ್ನು ಬೆನ್ನಿನ ಮೇಲೆ ಹಾಕಿ ಘಸ ಘಸ ತಿಕ್ಕುತ್ತಾ ಇದ್ದರೆ ಕಂಡೂತಿವತ್, ಮೈಯೆಲ್ಲ ಸವರಿದಂತೆ ಆರಾಮಾಗಿ ನಿದ್ದೆ ಮಾಡಿದವನು ಕೂರ್ಮರೂಪಿ ಪರಮಾತ್ಮ, ಅವನ ಪ್ರತಿಬಿಂಬ ಇವರು. ಎಲ್ಲಿದೆ ಶ್ರಮ ಇವರಿಗೆ? ಅದ್ಯಾವುದೂ ಕಾಣಲಿಲ್ಲ. ಆಗಲೇ ಶಂಖ ಭೇರಿ ನಿನಾದೈಶ್ಚ ಘೋಷೆಯಂತಹ ಸ್ವಕರ್ಮಭಿ, ಶಂಖ ಭೇರಿ ಮುಂತಾದವುಗಳನ್ನೆಲ್ಲ ವಾದ್ಯಗಳು ಮುಂದೆ ಹೋಗ್ತಾ ಇರಬೇಕು. ಅವು ದಮ 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 ಬಡಿತಾ ಎಲ್ಲರೂ ನೋಡಿ ನಿಮ್ಮವರಿಗೆಲ್ಲ ಹಿಂಸೆ ಕೊಟ್ಟಿದ್ದಲ್ಲ. ಈ ಕಪಿಗೆ ಏನಾಗಿದೆ ಪರಿಸ್ಥಿತಿ ಅಂತ. ಮೇಲ್ಗಡೆಯಿಂದ ಬಂದರಂತೆ ರಾಕ್ಷಸಿಯರು, ಮಕ್ಕಳು, ಆ ಕಡೆ ಈ ಕಡೆಯಿಂದೆಲ್ಲ ಬಂದರು. ಅಲ್ಲೆಲ್ಲ ಬರಲಿಕ್ಕೆ ಎದುರುಗಡೆ ಯಾರು ಅಂತ ನೋಡಲಿಕ್ಕೆ ಹೆದರ್ಕೋತಾ ಇದ್ದವರೆಲ್ಲ ನಿರ್ಭೀತರಾಗಿ ಬಂದರು, ಅಣಕಿಸಿದರಂತೆ. ಇವನ ಈ ಕೋತಿ ಹೆಂಗಿದೆಯಲ್ಲ, ಮೂತಿ ಉಬ್ಬಿಸಿ ಅಣಕಿಸಿದ್ರು. ನೀನು ಹೀಗೆಲ್ಲ ಮೂತಿ ಮಾಡೋದು. ಕೆಲವರು ಬಂದು ಚೀರಿದ್ರಂತೆ, ನೀ ಹೀಗೆ ಅಲ್ವಾ ಚೀರ್ತಾ ಇದ್ದಿದ್ದು ಅಂದರು. ಮೈಯೆಲ್ಲ ಕೆರ್ಕೊಂಡು ಕೋತಿ ಕುಣಿದರಂತೆ. ಬೇಕಾಷ್ಟು ಇವರನ್ನೆಲ್ಲ ವಿಡಂಬನೆ ಮಾಡ್ತಾ ಆಡ್ಕೊಳ್ತಾ ಅಪಮಾನ ಮಾಡಿದರು, ಹೊಡೆದ್ರು, ಬಡಿದ್ರು, ಬೇಕಾಷ್ಟು ಅನ್ನಬಾರದನ್ನೆಲ್ಲ ಅಂದರಂತೆ. ಲಾಂಗೂಲೇರ ಪ್ರದೀಪ್ತೇನ ಸಯೇಷ ಪರಿಣೀಯತೆ ಶ್ರುತ್ವಾ ತದ್ವಚನಂ ಕ್ರೂರಂ ಆತ್ಮೋಪಹರಣೋಪಮಂ. ಇಷ್ಟೆಲ್ಲ ವಿಚಾರ ಮಾಡ್ತಾ ಇದ್ದಾಗ ಮೆಲ್ಲಿಗೆ ನೆನೆಸ್ಕೊಂಡ್ರಂತೆ, ಓಹೋ ಬಾಲಕ್ಕೆ ಬೆಂಕಿ ಹಚ್ಚಿದ್ದಾರೆ, ಸುಡಬೇಕಾಗಿತ್ತಲ್ವಾ. ಮೊದಲನೇ ಇವರೆಲ್ಲ ಇರಲಿ, ಮಾಡ್ತಾ ಇರಲಿ. ನೀವು ಬೀದಿಲಿ ಹೋಗ್ಬೇಕಾದ್ರೆ ಕೆಲವು ಸತಿ ತುಂಬ ದೀಪದ ಹುಳುಗಳು ಬಂದುಬಿಡ್ತಾವೆ. ಏನು ಮಾಡ್ತೀವಿ, ಮೈಗೆಲ್ಲ ಬಡಿತಾ ಇರುತ್ತೆ, ಸ್ವಲ್ಪ ಕಣ್ಣಿಗೆ ಅಡ್ಡ ಇಟ್ಕೋತೀವಿ, ಮುಂದೆ ಹೊಟ್ಟೋಗ್ತೀವಿ ಅಷ್ಟೆ. ಹಾಗೆ ತುಂಬ ಇಂತಹ ಹುಳಗಳು ತೊಂದರೆ ಕೊಡ್ತಾ ಇದ್ದರೆ ಏನು ಮಾಡಬೇಕು? ಅದನ್ನು ಹೆಚ್ಚು ಲಕ್ಷ್ಯ ಕೊಡಬಾರ್ದು. ಅದರಿಂದ ಏನು ಅಂಥ ಹಾನಿ ಇಲ್ಲ. ಸುಮ್ಮನೆ ಧಿಕ್ಕಾರ ಮಾಡಿದರು, ಆದರೆ ವಿಚಾರ ಮಾಡಲಿಕ್ಕೆ ಶುರು ಮಾಡಿದರು. ಬೆಂಕಿ ಏನೋ ಹತ್ತಲಿ ಅಂತ, ಮುಂದಾಗೋ ಯಾವುದೋ ಅನರ್ಥ ತಡಿಲಿಕ್ಕೆ ಬೆಂಕಿ ಬಾಲಕ ಹತ್ತಲಿ ಅಂತ ಹತ್ತಿಸ್ಕೊಂಡ್ಬಿಟ್ಟೆ, ಸುಡ್ತಾ ಇಲ್ವಲ್ಲ, ಯಾಕೆ ಹೀಗಾಗಿದೆ ಅಂತ ಆಲೋಚನೆ ಮಾಡಿದಾರಂತೆ. ಇದು ಬಹಳ ಚೆನ್ನಾಗಿದೆ. ನೀವು ಮುಖ್ಯ ಪ್ರಾಣದೇವರು, ಅವ್ರಿಗೇನೂ ಆಗೋದೇ ಇಲ್ಲ, ಹಾಗೆ ಚಿಂತನೆ ಮಾಡೋದೊಂದು ಕ್ರಮ ಬೇರೆ. ಅಲ್ಲಿ ಏನು ಪ್ರಸಂಗ ನಡೀತು
ಅಲ್ಲಿ ಯಾವ ರೀತಿಯಲ್ಲಿ ನಡೆದು ತೋರಿಸಿದರು ಅಂತನ್ನುವ ಪ್ರಸಂಗ ಬಹಳ ಚೆಂದಾಗಿ ನಿರೂಪಣೆ ಮಾಡ್ತಾರೆ ವಾಲ್ಮೀಕಿ ಋಷಿಗಳು. ಯದಿ ತಾವತ್ ಸಮುದ್ರಸ್ಯ ಮೈನಾಕಸ್ಯ ಧೀಮತಃ ರಾಮಾರ್ಥಂ ಸಂಭ್ರಮಸ್ತಾದ್ರಕ ಕಿಮಗ್ನಿ ನ ಕರಿಷ್ಯತಿ. ಓಹೋ, ನಾನು ದಾರಿಯಲ್ಲಿ ಬರಬೇಕಾಗಿದ್ದರೆ ಮೈನಾಕ ಪರ್ವತ ಎದುರಿಗೆ ಬಂದ. ಅಯ್ಯೋ, ಇದೊಂದು ಅಡ್ಡ ಬಂತಲ್ಲಪ್ಪ ಪರ್ವತ, ಸೀಳ್ಕೊಂಡು ಹೋಗಬೇಕಾ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಬಂದು, ನಾನು ನಿಮ್ಮ ಚಿಕ್ಕಪ್ಪ ಇದ್ದಾಗಪ್ಪ, ನಿಮ್ಮಪ್ಪನ ಸ್ನೇಹಿತ, ಸ್ವಲ್ಪ ವಿಶ್ರಾಂತಿ ಪಡೆದು ಆದರ ಮಾಡಿಕೊಂಡು ಹೋಗು ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದ. ಎಲ್ಲ ನಾನು ರಾಮದೇವರ ಕಾರ್ಯಕ್ಕೆ ಅಂತ ಹೊರಟ್ರೆ ಪ್ರಕೃತಿಯೇ ಅನುಕೂಲ ಮಾಡಿಕೊಡ್ತಾ ಇದೆ. ಓಹೋ, ಅಲ್ಲಾಗಿತ್ತಲ್ಲ, ಅದೇ ಥರನೇ ಇಲ್ಲೂ ಅಗ್ನಿಯು ರಾಮ ಕಾರ್ಯಕ್ಕೆ ಸಹಾಯ ಮಾಡ್ತಾ ಇದ್ದಾನೆ ಅನ್ಸತ್ತೆ. ಅದಕ್ಕೆ ಸುಡ್ತಾ ಇಲ್ಲ. ಎಷ್ಟೊತ್ತಾಗೋಯ್ತಲ್ಲ, ಸುಮ್ಮನೆ ಕೂತು ಕಪ್ಪಿ ಹಾಗೆ ಕೂತಿದೆ. ನೋಡೋರ್ಗು ಕೂಡ ಆಶ್ಚರ್ಯ, ಇದೇನು ಬೆಂಕಿ ಹತ್ತಿದೆಯೋ ಇಲ್ವೋ ಅಂತ ಆಶ್ಚರ್ಯ ಪಡ್ತಾ ಇರುವ ಪ್ರಸಂಗ ಅಲ್ಲಿ ಬರೋಣ. ಪ್ರತಿಕ್ರಿಯಾಸ್ಯ ಯುಕ್ತ ಸ್ಯಾತ್ ಸತ್ಯಮಹ್ಯಂ ಪರಾಕ್ರಮೆ. ಇಲ್ಲ, ಅದು ಪ್ರಾಯ ನನ್ನದೇ ಅಲ್ಲ ಪ್ರಭಾವ, ರಾಮದೇವರ ಕಾರ್ಯ. ಬರೀ ರಾಮದೇವರ ಕಾರ್ಯ ಅಷ್ಟೇ ಅಲ್ಲ, ರಾಮದೇವರು ಅನುಗ್ರಹ ಮಾಡಿದ್ದಾನಲ್ಲಿ, ಅದಕ್ಕೆ ಹೀಗಾಗ್ತಾ ಇರಬಹುದು. ಅಥವಾ ಸೀತಾದೇವಿ ಈ ತಾಪ ಇದೆಯಲ್ಲ, ಬೆಂಕಿ ತಾಕಿದ್ರೆ ನಮಗೆ ತಾಪ ಆಗಬೇಕು, ಆ ತಾಪ ತಾನು ನುಂಗಿ ನಮಗೆ ಹಿತವನ್ನು ಉಣಿಸ್ತಾ ಇದ್ದಾಳೋ ಏನು. ಅವಳಿಗೆ ತಾಪ ಆಗ್ತಾ ಇದೆ. ಅವಳಿಗಿಲ್ಲಿ ತೊಗೊಂಬಂದು ಗಂಡನಿಂದ ವಿಯೋಗಪಡಿಸಿ ಇಲ್ಲೆಲ್ಲೋ ತೊಗೊಂಬಂದು ಕಟ್ಟಿದ್ದಕ್ಕೆ ತುಂಬ ಬಿಸಿಯ ಬೇಗೆ ಆಗ್ತಾ ಇದೆಯಲ್ಲ, ಪಾಪ ಎಲ್ಲ ಬೇಗೆಯನ್ನು ತಾನು ನುಂಗಿ ನಮಗೆ ಬೇಗೆ ಆಗದೆ ಇದ್ದಂತೆ ತಾಯಿ ಕಾಪಾಡ್ತಾ ಇದ್ದಾಳೆ ಅನಿಸುತ್ತೆ. ಹೀಗೆಲ್ಲ ಚಮತ್ಕಾರದ ಮಾತುಗಳನ್ನೆಲ್ಲ ಆಡ್ತಾ ಒಂದೊಂದೇ ಆಲೋಚನೆಯನ್ನು ಮಾಡ್ತಾ ವೀಕ್ಷಮಾಣ ದದೃಶೇ ಪರಿಘಂ ತೋರಣಶ್ರಿತಂ ಸತಂ ಗೃಹ್ಯ ಮಹಾಬಾಹು ಕಾಲಾಯಸ ಪರಿಷ್ಕೃತಂ. ಇವಾಗ ಒಂದೊಂದೇ ಮಾತಾಡ್ತಾ ನೋಡಿದ್ರಂತೆ. ಅವುಗಳೆಲ್ಲ ಕುಣಿದು ಕುಪ್ಪಳಿಸಿ ಎಲ್ಲ ಆಯ್ತಾ, ಇನ್ನು ನಿಮ್ದೆಲ್ಲ ಆಯ್ತಲ್ಲ. ಒಂದು ಪ್ರದಕ್ಷಿಣೆ ಬಂದಿದ್ದಾಯ್ತಂತೆ, ಊರಿನ ಪ್ರದಕ್ಷಿಣೆ ಎಲ್ಲ ಬಂದಿದ್ದಾಯ್ತು. ಬರೋ ಹೊತ್ತಿಗೆ ಸರಿಯಾಗಿ ಇಂದ್ರಜಿತುವಿನ ಮನೆ ಹತ್ತಿರ ಬರ್ತಾ ಇದ್ದಾರೆ. ಆಗ ನೋಡಿದ್ರು, ಇನ್ನು ಸುಮ್ಮನೆ ಕೂತ್ಕೊಂಡು ಏನು ಮಾಡಲಿ ಅಂತ. ಪಟ್ಟಣ ರಾತ್ರಿ ಹೊತ್ತು ತಿರುಗಾಡಿದ್ದೆ, ನೋಡೋಕ್ಕಾಗಿರಲಿಲ್ಲ, ಸರಿಯಾಗಿ ನೋಡಬೇಕಾಗಿತ್ತು. ರಾಮದೇವರು ಕೇಳ್ತಾನೆ, ಏನಪ್ಪ ಆ ಪಟ್ಟಣ ಎಲ್ಲ ಹೇಗಿಟ್ಕೊಂಡಿದ್ದಾನೆ, ಶ್ರೀಮಂತಿಕೆ ಎಲ್ಲ ಹೇಗಿದೆ? ನನ್ನ ಹೆಂಡತಿಯನ್ನು ಕದ್ದ ಕಳ್ಳ ಅವನು, ಕುಬೇರಾದಿಗಳ ಪುಷ್ಪಕ ವಿಮಾನಾದಿಗಳು ದೊಡ್ಡ ಕಳ್ಳ. ಆ ಕಳ್ಳ ಹೇಗಿದ್ದಾನೆ, ಅವನ ರಾಜ್ಯ ಹೇಗಿದೆ? ಸ್ವಾಮಿ ಭಾರೀ ವೈಭವದಿಂದಿತ್ತು, ನೋಡ್ಕೊಂಡು ಸುಮ್ಮನೆ ಬಂದ್ಯಾ? ರಾಮದೇವರು ಕೇಳಿದರೆ, ಇಷ್ಟೆಲ್ಲ ಅನ್ಯಾಯ ಮಾಡಿದ ಒಬ್ಬ ನೀಚ, ನಿನಗೆ ಸಾಮರ್ಥ್ಯ ಇದ್ದು ಸುಮ್ಮನೆ ನೋಡ್ಕೊಂಡು ಬಂದ್ಯಾ? ನಾಳೆ ನನ್ನಪ್ಪ ಕೇಳಿದರೆ ನಾನೇನು ಉತ್ತರ ಕೊಡಲಿ? ಮಾಡ್ತೀನಿ ಇವರಿಗೆಲ್ಲ ಅಂದರು. ಸುಮ್ಮನೆ ಹೀಗೆ ಅಂದ್ರಂತೆ ಅಷ್ಟೇ. ಎರಡೂ ತೋಳುಗಳನ್ನು ಸಡಲಿಸಿದ್ರು, ಅಷ್ಟು ಹಗ್ಗ ಬಿಚ್ಚಿ ಅಲ್ಲೇ ಕಡಿದು ಬಿದ್ದಿದ್ದೆ ಹಾರಿದು. ಇವಾಗ ಚೀರಾಟ ಶುರುವಾಯಿತು. ಒಬ್ಬೊಬ್ಬರೇ ಎಲ್ಲ ಅಲ್ಲಿಂದ ಹಾರ್ಲಿಕ್ಕೆ ಶುರು ಮಾಡಿದ್ರಂತೆ ರಾಕ್ಷಸರು. ಕೈಯಲ್ಲಿ ಆಯುಧ ಹಿಡಿಯೋದು ಮರೆತು ಬಂದಿದ್ದಾರೆ ಕೆಲವರು. ಕಪಿನ ಕಟ್ಟಾಕ್ಬಿಟ್ಟಿದ್ದೀವಿ, ಏನು ಮಾಡುತ್ತೆ, ಬೆಂಕಿ ಹಚ್ಚಿದ್ದೇವೆ ಅಂತ ಏನೇನೋ ಮಾಡ್ಲಿಕ್ಕೆ ಹೋಗ್ತಾರೆ, ಹಾರ್ತಾರೆ, ಕುಣಿತಾರೆ, ಕುಪ್ಪಳಿಸ್ತಾರೆ. ಅಷ್ಟೊಳಗೆ ಸೀದಾ ಹೋದ್ರಂತೆ. ಇಂದ್ರಜಿತುವಿನ ಮನೆಗೆ ಮೊದಲು ಬೆಂಕಿ ಹಚ್ಚಿದ್ರಂತೆ. ಅವನ ಶಿಖರದ ಸಮೇತ ಎಲ್ಲ ಧ್ವಸ್ತ ಆಗಬೇಕು, ಅದನ್ನು ಹತ್ತಿಸಿದರು. ಅದೇ ಕ್ರಮದಲ್ಲೇ ಅಲ್ಲಿದ್ದಂತಹ ಜಂಬುಮಾಲಿ, ದುರ್ಧರ ಮುಂತಾದವರು ಒಬ್ಬೊಬ್ಬರ ಮನೆ ಮೇಲೂ ಹಾರಬೇಕು. ಅಲ್ಲೇ ಒಬ್ಬರದು ದೊಡ್ಡ ಪಟ್ಟಿನೇ ಕೊಟ್ಟಿದ್ದಾರೆ. ವಜ್ರದಮಷ್ಟ್ರಸ್ಯ ತಥಾ ಪುಪ್ಲವೇ ಮಹಾಕಪಿ ಶುಕಸ್ಯ ಸಾರಣಸ್ಯ ಚ ಧೀಮತಃ. ಮುಂದೆ ಶುಕ ಸಾರಣರು ಅಂತ ಯುದ್ಧಕಾಂಡದಲ್ಲಿ ಚರಿತ್ರೆ ಬರುತ್ತೆ. ಇವರಿಬ್ಬರು ದೂತರಾಗಿ ಹೋಗ್ತಾರೆ. ದೂತರು ಅಂದರೆ ಹೇಳದೆ ಕೇಳದೆ ಹೋದವರು, ಸುದ್ದಿ ಹೇಳ್ದೇನೆ. ಒಂದು ಗಿಳಿಯ ವೇಷವನ್ನು ಧಾರಣ ಮಾಡಿಕೊಂಡು ಮರದ ಮೇಲೆ ಕೂತ್ಕೊಂಡು ಕಪಿಗಳು ಎಷ್ಟಿದ್ದಾವೆ ಅಂತ ಲೆಕ್ಕ ಹಾಕ್ತಾ ಇದ್ವಂತೆ. ಲೆಕ್ಕ ಹಾಕಿ ಆ ಸಂಖ್ಯೆಯನ್ನು ಲೆಕ್ಕ ಹಾಕ್ಲಿಕ್ಕಾಗದೆ ತಲೆ ತೆರಿಗೆ ಕೆಳಗೆ ಬಿದ್ದು ಹೋಗ್ತಾರೆ. ಇಬ್ಬರು ಬಿದ್ದೋದ ಕಪಿಗಳು ಬಿಡ್ತಾರಾ? ಹಾಕ್ಕೊಂಡು ಚೆನ್ನಾಗಿ ಅವ್ರಿಗೆ ಬಡಿತಾರೆ. ಬಡ್ದಾಗ ಕುಕ್ಕೋತಾರೆ, ರಾಮ ರಾಮ, ನಾವು ದೂತರನ್ನು ಹೊಡಿತಾ ಇದ್ದಾರೆ ಇವರು ಅಂತ. ರಾಮದೇವರು ಬಂದು ದೂತರನ್ನು ಹೊಡಿಬಾರ್ದಪ್ಪ ಅಂತ ಹೇಳಿ ಅವ್ರನ್ನ ಬಿಟ್ಟು ಓಡಿಸ್ತಾನೆ. ಇವರೆಲ್ಲ ಶುಕ ಸಾರಣ ಅಂತ ಮುಂದಕ್ಕೆ ಅವರ ಪ್ರಸಂಗ ಬರುತ್ತೆ. ಅವರುಗಳು ಅಂತೆ ರಶ್ಮಿಕೇತು ಅಂತ ಒಬ್ಬ. ಆ ಹೆಸರುಗಳು ಕೇಳ್ರಿ, ಬಹಳ ಚೆನ್ನಾಗಿದೆ ಇಲ್ಲಿ. ಎಂತೆಂಥ ಅವರ ಸ್ವಭಾವಕ್ಕೆ ತಕ್ಕಂತೆ ಹೇಗೆ ಹೆಸರು ಇಟ್ಕೊಳ್ತಾ ಇದ್ರು. ಇವತ್ತು ಏನು ಹೆಸರಿನ ಅರ್ಥ ಅಂತ ಗೊತ್ತಿಲ್ಲ ಇಟ್ಕೊಂಡಿರ್ತಾರೆ. ಅನರ್ಥ ಅನ್ನೋದು ಗೊತ್ತಿಲ್ಲದೆ ಹೆಸರು ಇಟ್ಕೊಳ್ತಾರೆ. ಇವೆಲ್ಲ ಅಂತಂಥ ಹೆಸರು ಇಟ್ಕೊಂಡಿದ್ದರಂತೆ. ಸೂರ್ಯ ಶತ್ರು ಅಂತ ಒಬ್ಬನೇ ಹೆಸರು, ರಶ್ಮಿಕೇತು ಅಂತ ಇನ್ನೊಬ್ಬ ಹ್ರಸ್ವಕರ್ಣ ಅಂತ. ಇಷ್ಟು ದೊಡ್ಡ ಮುಖ, ಕಿವಿ ಮಾತ್ರ ಇಷ್ಟೇ ಇತ್ತಂತೆ. ಹ್ರಸ್ವಕರ್ಣ ಅಂತ ಅವನ ಹೆಸರು. ಅದರಂತೆ ಯುದ್ಧೋನ್ಮತ್ತ ಅಂತ ಒಬ್ಬ, ಧ್ವಜಗ್ರೀವ ಅಂತ ಇನ್ನೊಬ್ಬ, ವಿದ್ಯುಜ್ಜಿಹ್ವ ಅಂತ ಒಬ್ಬ, ನಾಲಿಗೆ ಚಾಚಿದ್ರೆ ಮಿಂಚು ಹೊಡಿತಿತ್ತಂತೆ.
ಹಸ್ತಿಮುಖ ಅಂತ ಒಬ್ಬ ಆನೆಯ ಮುಖ ಹಾಗಿರುತ್ತಲ್ಲ ದೊಡ್ಡದು, ಶರೀರ ಇಷ್ಟೇ, ಮುಖ ಮಾತ್ರ ಹಿಡಿದೋಡುದು. ಹಾಗೊಬ್ಬ ಇದ್ದಂತೆ. ಕರಾಲಾಸ್ಯ, ವಿಶಾಲಾಸ್ಯ, ಶೋಣಿತಾಕ್ಷ, ಕುಂಭಕರ್ಣ, ಮಕರಾಕ್ಷ, ನರಾಂತಕ, ಅದರಂತೆ ಕುಂಭ, ನಿಕುಂಭ, ಯಜ್ಞಶತ್ರು, ಬ್ರಹ್ಮಶತ್ರು, ಇದೆಲ್ಲ ಅವರ ಹೆಸರುಗಳು. ಇಂತಿಂಥವರೆಲ್ಲ ನಾನಾ ರಾಕ್ಷಸರಿದ್ದರಲ್ಲ. ಎಂತೆಂಥ ಅರಮನೆ, ಮಧ್ಯದಲ್ಲಿ ರಾವಣಾಸುರನ ಮನೆ, ಸುತ್ತಮುತ್ತಲೂ 4 ಕಡೆಯಲ್ಲಿ 4 ಬೀದಿ ಇದೆ. ಒಂದೊಂದು ಬೀದಿಯಲ್ಲೂ ಕೂಡ ಅದಕ್ಕೆ ಶೋಭೆ ಹೆಚ್ಚು ಮಾಡುವಂತೆ ಇರುವಂತಹ ಇವರುಗಳ ಮನೆಗಳ ಸಾಲು. ಒಂದೊಂದು ಮನೆ ಒಂದೊಂದು ಯೋಜನ ತನಕ ಇರಬೇಕು. ಸಾಧಾರಣ ಈ ಪ್ರಾಂತದಲ್ಲೆಲ್ಲ ಇರುತ್ತಲ್ಲ, ಮನೆ ಹಿಂದ್ಗಡೆನೆ ದೊಡ್ಡ ತೋಟ, ಮನೆ ಮುಂದೆ ಒಂದಷ್ಟು ಅಂಗಳ, ಆಮೇಲೆ ಹಿಂದೆ ಅಡಿಕೆ ತೋಟ, ಹಾಗೆ ಆ ತರಹದಲ್ಲಿ ದೊಡ್ಡ ದೊಡ್ಡ ಸ್ಥಳಗಳು. ಎಲ್ಲದಕ್ಕೂ ಬೆಂಕಿ ಹಚ್ಚಿದ್ರು. ಸರ್ವೇಷಾಂ ಸಮತಿಕ್ರಮ್ಯ ರಾಕ್ಷಸೇಂದ್ರಸ್ಯ ವೀರ್ಯವಾನ್ ಆಸಧಾತಾತ ಲಕ್ಷ್ಮೀವಾನ್ ರಾವಣಸ್ಯ ನಿವೇಶನ. ಇಷ್ಟೆಲ್ಲ ಹಾರ್ತಾ 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 ರಾವಣನ ಮನೆ ಮೇಲೆ, ತಲೆ ಮೇಲೆ ಬಂದು ಕೂತ್ಕೊಂಡ್ರಂತೆ. ದೊಮ್ಮನೆ ಬಂದು ಕೂತರು. ರಾವಣನಿಗೇನೋ ಆಯಿತು ಅಂತ, ಏನೋ ಆ ಕಪ್ಪಿನ ಓಡಿಸಿದ್ರು, ಏನು ಮಾಡಿದ್ರು, ಏನಾಯ್ತಪ್ಪ ನೋಡಿ ನೋಡಿ ಅನ್ನೋಷ್ಟೊಳಗಾಗಲೇ ಇಡೀ ರತ್ನಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ರತ್ನಗಳಿಗೆ ಬೆಂಕಿಯಲ್ಲಿ ಹತ್ತತ್ತೆ. ರತ್ನಗಳಲ್ಲಿ ನಿರ್ಮಾಣ ಮಾಡಿದ್ದನ್ನು ಒಟ್ಟಿಗೆ ರಾಮದೇವರ ಸ್ಮರಣೆ ಮಾಡುತ್ತಾ ಬೆಂಕಿ ಇಟ್ಟರಂತೆ. ಹತ್ಕೊಂಡ್ಬಿಡ್ತು ಆ ಕಾಲಕ್ಕೆ. ನನಾದ ಹನುಮಾನ್ ವೀರ ಯುಗಾಂತ ಜಲದೋ ಯಥಾ. ಈಗ ಜೋರಾಗಿ ಗುಡುಗು ಬಿದ್ದರೆ ಮನೆಯಲ್ಲೆಲ್ಲ ಹೆದರ್ಕೊಂಡ್ಬಿಡ್ತಾರೆ. ಅಂತಹದ್ದು ಪ್ರಳಯ ಕಾಲದಲ್ಲಿ ಗುಡುಗು ಬಿದ್ದರೆ ಏನಾಗಬೇಕು, ಆ ರೀತಿಯಲ್ಲಿ ಗುಡುಗು ಕೇಳಿಸುವಂತೆ ಜೋರಾಗಿ ಚೀರಿದ್ರಂತೆ. ರಾಮೋ ಜಯತಿ ರಾಮೋ ಜಯತಿ ಜೋರಾಗಿ ಕೂಗಿದ್ರು. ಬೆಂಕಿ ಇಟ್ಟು ಪ್ರದೀಪ್ತಾಗ್ಯಂ ಪವನಃ ತೇಷು ಭೀಷ್ಮಸು ಚಾರಯನ್ ತಾನಿ ಕಾಂಚನ ಜಾಲಾನಿ ಮುಕ್ತಾ ಮಣಿಮಯಾನಿ ಚ. ಮುತ್ತಿನ ಮಣಿಗಳು ಜೋತು ಬಿದ್ದಿದ್ವಂತೆ. ಬಂಗಾರದ ಕವಚಗಳನ್ನು ಹಾಕಿದ್ರು. ಒಳ್ಳೊಳ್ಳೆ ರತ್ನಗಳನ್ನು ತೂಗು ಬಿಟ್ಟಿದ್ರು. ರತ್ನಗಳನ್ನೇ ದೊಡ್ಡ ದೊಡ್ಡ ಕಲ್ಲುಗಳನ್ನು ಅಲ್ಲಿ ಕಚ್ಚಿಸಿದ್ರಂತೆ. ಎಲ್ಲ ಮುರಿದು ಪುಡಿ ಆಗಬೇಕು. ಆ ರೀತಿಯಲ್ಲಿ ಹಾರ್ತಾ ಬೆಂಕಿ ಇಟ್ಟು ಭಗವಾನೀವ ಸಿದ್ಧಾನಾಂ ಅಂಬರಾತ್ ಪುಣ್ಯ ಸಂಕ್ಷಮೇ. ತುಂಬ ಪುಣ್ಯ ಇದ್ದಿದ್ದು ಕಳೆದು ಹೋದರೆ ಸ್ವರ್ಗಲೋಕದಿಂದಲೂ ದಬ್ಬಿ ಬಿಡ್ತಾರೆ. ಹಾಗೆ ಅವನ ಗೋಪುರ ಇತ್ತಲ್ಲ, ದೊಡ್ಡ ದೊಡ್ಡ ರತ್ನಗಳನ್ನೆಲ್ಲ ಹಾಕಿಟ್ಟಿದ್ದ. ಅಲ್ಲೆಲ್ಲ ಬೇರೆ ದೀಪನೇ ಹಾಕೋದು ಬೇಡ, ಯಾವಾಗಲೂ ಹೊಳಿತಾ ಇರೋದು ರಾತ್ರಿಯಲ್ಲೂ. ಅಂಥಂಥ ಗೋಪುರಗಳು ನೆಲಕ್ಕೆ ಉರುಳಿದುವಂತೆ. ಉರುಳಿದ್ದು ಹೇಗೆ ಅಂದರೆ, ಪುಣ್ಯ ಕಳ್ಕೊಂಡ ಮೇಲೆ ಸಜ್ಜನರನ್ನು ತೆಗೆದು ಕೆಳಗೆ ಬಿಸಾಡ್ತಾರಲ್ಲ ಸ್ವರ್ಗದಿಂದ, ಹಾಗೆ ಉರುಳ್ತಾ ಇದ್ವಂತೆ. ರಾವಣನ ಪಾಪ ಹೆಚ್ಚಾಗಿದೆ ಅನ್ನೋದರ ಸಂಕೇತ ಉರುಳ್ತಾ ಇದ್ದಾವೆ. ಸ್ವೇ ಸ್ವೇ ಗ್ರಹ ಪರಿತ್ರಾಣೆ ಭಗ್ನಾಸಿಕ್ತ ಉಜ್ಜಿತಾಶ್ರಿಯಂ. ಅವನು ರಾವಣ ಕುಕ್ಕೋತಾ ಇದ್ದಾನೆ, ಬನ್ರೋ ಇಲ್ಲಿ ಬೆಂಕಿ ಹತ್ತಿದೆ ಆರಿಸ್ರಿ ಅಂತ. ಅವರೆಲ್ಲ ಅಂದ್ರಂತೆ, ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ಮೊದಲು ಆರಿಸ್ಕೊಂಡು ನಿಮ್ಮ ಮನೆಗೆ ಬರ್ತೇವೆ. ಇಂತಹ ದುರಂತದ ಪರಿಸ್ಥಿತಿ ರಾವಣನಿಗಾಗಿರಬೇಕು. ಅಲ್ಲೆಲ್ಲ ಹೋಗ್ಬೇಕಂತೆ. ಅವ್ರ ಕಿಟಕಿಗಳನ್ನು ನೋಡಬೇಕು, ಬಾಗಿಲನ್ನು ನೋಡಬೇಕು. ಅಲ್ಲಿ ಯಾರ್ಯಾರು ಆಡ್ಕೊಂಡಿದ್ದರಲ್ಲ, ಅಲ್ಲೆಲ್ಲ ಕೋರೆ ಹಲ್ಲನ್ನು ಕಿರಿದು ನಗ್ತಾ ಇದ್ದರಂತೆ. ತಮ್ಮ ಗಂಟಾನಾದವನ್ನು ಮಾಡಿ ಎಚ್ಚರಿಸ್ತಾ ಇದ್ದರಂತೆ. ಯಾರು ತಮ್ಮಂತೆ ಆಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರಲ್ಲ, ಕಾಲಲ್ಲಿ ತುಳಿದು ಆ ಮನೆಯನ್ನು ಪುಡಿ ಪುಡಿ ಮಾಡಿದರಂತೆ. ಏನೇನು ಇವರಿಗೆ ಅಪಚಾರ ಮಾಡಿದ್ದರೋ ಅದನ್ನೆಲ್ಲ ಅವರಿಗೆ ಪ್ರತಿಯಾಗಿ ಕೊಡ್ತಾ ಕೊಡ್ತಾ ಇಡೀ ಲಂಕಾಪಟ್ಟಣ ಹತ್ತಿ ಉರಿತಾ ಇದೆ. ಕೆಳಗಡೆ ಮಾತ್ರ ಒಂದಷ್ಟು ಅಗ್ನಿಯ ಜ್ವಾಲೆ, ಮೇಲೆ ಆಕಾಶ ಮಂಡಲದ ತನಕ ಬರೇ ಕಪ್ಪು ಧೂಮ ಅಷ್ಟೇ, ಇನ್ನೇನು ಕಾಣಬಾರ್ದು, ಅಷ್ಟು ಬೆಂಕಿ ಹಚ್ಚಿದ್ದಾರೆ. ಈ ಬೆಂಕಿ ಹಚ್ಚೋದು ಅಂತಾರೆ ನೋಡಿ, ಬೆಂಕಿ ಹಚ್ಚೋದಾದರೆ ಹೀಗೆ ಹಚ್ಚಬೇಕು, ಅರ್ಧಂಬರ್ಧ ಹಚ್ಚಬಾರ್ದು. ಅದನ್ನು ಇಡೀ ಲಂಕಾಪಟ್ಟಣ ಸಮಗ್ರ ಧ್ವಸ್ತ ಆಗಿಬಿಡಬೇಕು. ಆ ಕ್ರಮದಿಂದಾಗಿ ಹನುಮತ ವೇಗವತ ವಾನರೇಣ ಮಹಾತ್ಮನ ಲಂಕಾಪುರಂ ಪ್ರದಗ್ಧಂ ತದ್ ರುದ್ರೇಣ ತ್ರಿಪುರಂ ಯಥಾ. ರುದ್ರದೇವರು ಹೇಗೆ ತ್ರಿಪುರಾಸುರರನ್ನು, ಅದಕ್ಕೆ ಮುಂಚೆ ತ್ರಿಪುರವನ್ನು ರೌಪ್ಯ ಆಯಸ ಹಿರಣ್ಯಮಯ, ಅದು ಬೆಳ್ಳಿ ಬಂಗಾರ ಮತ್ತು ಕಬ್ಬಿಣ, ಈ ಅದುರುಗಳಿಂದ ನಿರ್ಮಾಣ ಮಾಡಿದ್ದಂತೆ ತ್ರಿಪುರಾಸುರರು. ಕಮಲಾಕ್ಷ ವಿಶಾಲಾಕ್ಷ ಅಂತೆಲ್ಲ ಹೀಗಿದ್ದಾರೆ, ಹಿರಣ್ಯಾಕ್ಷ ಅಂತ. ಅದನ್ನೆಲ್ಲ ಹೇಗೆ ಧ್ವಂಸ ಮಾಡಿದ್ದರು ರುದ್ರದೇವರು, ಅದು ನೆನಪಿಗೆ ತರುವಂತೆ ಸಮಗ್ರ ಲಂಕಾಪಟ್ಟಣವನ್ನು ಬೆಂಕಿಗೆ ಹವಿಸಿಕೊಟ್ಟುಬಿಟ್ರು ಆ ಕಾಲಕ್ಕೆ. ತತಸ್ಸಲಾಂಗೂರ ಪುರ ಪರ್ವತಗ್ರ್ಯ ಸಮುತ್ಥಿತೋ ಭೀಮ ಪರಾಕ್ರಮಗ್ನಿ ಪ್ರಸಾರ್ಯ ಚೂಡಾವಲಯಂ ಪ್ರದೀಪ್ತ ಹನುಮತ ವೇಗವತೋಪಸೃಷ್ಟ. ಇವರು ಆರಿಸಬೇಕು ಅಂತ ಹೋಗೋದ್ರೊಳಗೆ ಕೆನ್ನಾಲಿಗೆ ಚಾಚಲಿಕ್ಕೆ ಶುರು ಮಾಡಿತಂತೆ. ಆರಿಸಲಿಕ್ಕೆ ಹತ್ತಿರ ಹೋಗಬೇಕಲ್ಲ, ಹತ್ತಿರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯಲ್ಲಿ ಕೆನ್ನಾಲಿಗೆಯನ್ನು ಉಗುಳ್ತಾ ಇದೆ. ಭಿಂದನ್ ನಿವಾಂಡಂ ಪ್ರಭವೌ ಮಹಾಗ್ನಿ. ಆ ಅಗ್ನಿ ಸಾಮಾನ್ಯ ಅಲ್ಲ, ಹನುಮಂತ ದೇವರು ಹಚ್ಚಿಟ್ಟ ಅಗ್ನಿ. ಆದ್ದರಿಂದಾಗಿ ವಾಯುಸಖೋ ಹುತಾಶನ, ಮರುತ್ಸಖನಾಗಿರುವವನು ಅಸಾಧ್ಯವಾಗಿ ಬೆಳಗುತ್ತಾ ಇದ್ದಾನೆ. ಗಾಳಿ ಆಡದೇ ಇದ್ದಲ್ಲಿ ಮಂದವಾಗಿರುತ್ತೆ ಅಗ್ನಿ,
ನೀವು ಚೆನ್ನಾಗಿ ಗಾಳಿ ಬೀಸಿದ್ರೆ ಹೇಗೆ ಉರಿಯುತ್ತೋ ಹಾಗೆ ಉರಿತಾ ಇದೆ ಇದು. ಕಿಂ ಬ್ರಹ್ಮಣ ಸರ್ವಪಿತಾಮಹಸ್ಯ ಲೋಕಸ್ಯ ಧಾತು ಚತುರಾನನಸ್ಯ ಇಹಾಗತೋ ವಾನರ ರೂಪಧಾರಿ ರಕ್ಷೋಪಸಂಹಾರಕರ ಪ್ರಕೋಪ. ಬ್ರಹ್ಮದೇವರಿಗೆಲ್ಲೋ ಕೋಪ ಬಂದಿರಬೇಕು. ಸೃಷ್ಟಿ ಮಾಡಿದವರು, ನಾನು ಸೃಷ್ಟಿ ಮಾಡಿ ಕೊಟ್ಟದ್ದನ್ನೆಲ್ಲ, ನಾ ಕೊಟ್ಟ ವರವನ್ನೆಲ್ಲ ಅನರ್ಥಕ್ಕೆ ಬಳಕೆ ಮಾಡ್ತಾ ಇದ್ದೀರಿ, ಅದಕ್ಕೆ ಎಲ್ಲೋ ಈ ರೂಪ ತಗೊಂಡು ಬಂದು ಹಾಳು ಮಾಡಬೇಕು ಅಂತ ಹೊರಟಿದ್ದಾರೋ ಏನೋ. ಅಥವಾ ನಮ್ಮ ಪುಣ್ಯ ಪಾಪಗಳು ಲೆಕ್ಕಾಚಾರ ಆಗಿ ಪಾಪವೇ ಇವತ್ತು ಅಗ್ನಿರೂಪವನ್ನು ತಗೊಂಡು ಹತ್ತಿ ಉರಿತಾ ಇದೆಯೋ ಏನೋ. ರಾಕ್ಷಸರಿಗೂ ಕೂಡ ಪಾಪಕ್ ಪ್ರಜ್ಞೆಯಿಂದ ಒಬ್ಬೊಬ್ಬರು ಇಂತಿಂತ ಆಲೋಚನೆ ಮಾಡ್ತಾ ಇದ್ದಾರೆ. ಹಾ ತಾತ, ಹಾ ಪುತ್ರ, ಕಾಂತ ಮಿತ್ರ, ಹಾ ಜೀವಿತೇಶಾಂಗ ಹತಮ್ಮ ಸುಪುಣ್ಯಂ ರಕ್ಷೋಭಿರೇವಂ ಬಹುಧಾ ಬೃಹದ್ಭಿ ಶಬ್ದಕೃತೋ ಘೋರತರಸ್ಸು ಭೀಮಃ. ಪಟ್ಟಣದ ದ್ವಾರಭಾಗಕ್ಕೆ ಬಂದು ನಿಂತುಕೊಂಡು ಆ ಕಡೆ ಈ ಕಡೆ ಎಲ್ಲ ತಮ್ಮನ್ನು ಚೀರಾಡಿ ಕೂಗಾಡಿ ಎಲ್ಲ ಮಾಡಿದ್ದಾರಲ್ಲ, ಅವರದನ್ನೆಲ್ಲ ಕಿವಿ ತುಂಬ ಶಬ್ದ ಕೇಳಿದರಂತೆ. ಆಹಾ ಚೆನ್ನಾಗಿದೆ ಎಂದರು. ರಾಮದ್ವೇಷಿಗಳು, ನಾನಾ ಸಾತ್ವಿಕರಿಗೆ ಹಿಂಸೆ ಮಾಡಿದ ಪಾಪಿಗಳ ರೋದನ ಕೇಳಲಿಕ್ಕೆ ಬಹಳ ಚೆನ್ನಾಗಿದೆ ಅಂತ ಎರಡೂ ಕಿವಿ ತುಂಬ ತುಂಬಿಸಿಕೊಂಡು ಆಮೇಲೆ ತಮ್ಮ ಬಗ್ಗೆ ಕೆಲವು ಆಲೋಚನೆಗಳನ್ನು ಮಾಡಿಕೊಳ್ಳಿಕ್ಕೆ ಶುರು ಮಾಡಿದರಂತೆ. ದೇವಾಶ್ಚ ಸರ್ವೇ ಮುನಿಪುಂಗವಾಶ್ಚ ಗಂಧರ್ವ ವಿದ್ಯಾಧರ ಪನ್ನಗಾಶ್ಚ. ಗಂಧರ್ವರು, ವಿದ್ಯಾಧರರು ಮುಂತಾದವರು ಮೇಲುಗಡೆ ನಿಲ್ಲಿಕ್ಕಾಗ್ತಾ ಇಲ್ಲ, ಈ ಅಗ್ನಿಜ್ವಾಲೆ ಅಲ್ಲಿ ತನಕ ಹೊಡಿತಾ ಇದೆ. ಅವರೆಲ್ಲ ಆ ಕಡೆ ಪಾರ್ಶ್ವಭಾಗದಲ್ಲೇ ಬಂದು ನಿಂತು ಹನುಮಂತ ದೇವರನ್ನ ಶ್ಲಾಘನೆ ಮಾಡ್ತಾ ಇದ್ದಾರೆ. ಸಮಗ್ರ ಲಂಕಾಪಟ್ಟಣ ಹನುಮಂತನಿಂದ ಮಹಾಕಪಿಯಿಂದ ಸುಟ್ಟು ಹೋಯಿತು ಅಂತನ್ನೋದನ್ನು ದೇವತಾ ವರ್ಗದವರು ಎಲ್ಲ ಕಡೆಯಲ್ಲೂ ಕೂಡ ಆ ಕೀರ್ತಿಯನ್ನು ಸಾರಲಿಕ್ಕೆ ಶುರು ಮಾಡಿದರಂತೆ. ಇಷ್ಟೆಲ್ಲ ಆದಮೇಲೆ ಕಪಿಶ್ರೇಷ್ಠ ತಾನೂ ಕೂಡ ವಿಚಾರ ಮಾಡಿದ್ದಂತೆ, ಸಾಕಾಯ್ತಲ್ಲ, ನಾ ಬಂದಿದ್ದು ಇದಕ್ಕೋಸ್ಕರ ಅಲ್ಲ, ನಾನು ನನ್ನ ಸ್ವಾಮಿಯನ್ನು ದರ್ಶನ ಮಾಡಬೇಕು, ಇನ್ನು ಹೊರಟ್ಬಿಡೋಣ ಅಂತ ಆಲೋಚನೆ ಮಾಡಿ ಹೊರಗಡೆ ಬಂದು ಆ ಬಾಲವನ್ನು ತೆಗೆದು ಸಮುದ್ರದಲ್ಲಿ ಅಗ್ನಿಯನ್ನು ಆರಿಸಿಕೊಂಡು ಬಾಲ ಎತ್ತಿ ನೋಡ್ಕೊಳ್ತಾರಂತೆ. ಒಂದು ಕೂದಲಾರು ವ್ಯತ್ಯಾಸ ಆಗಿರೋದು ಬೇಡವಾ? ಸಾಧಾರಣವಾಗಿ ಇಡೀ ಬಾಲ ಸುಡುತ್ತೋ ಬಿಡುತ್ತೋ, ಅದಕ್ಕೆ ಹತ್ತಿರುವ ರೋಮಗಳಾದರೂ ಬರ ಸುಟ್ಟೋಗ್ತವೆ, ಅದು ಗುಂಜು ಉರಿದಂತೆ ಉರಿಬೇಕು. ಏನೂ ಆಗಿಲ್ಲ. ನಮ್ಮಲ್ಲೇ ಎಲ್ಲ ಕಂಡು ಹಿಡಿದಿಲ್ವೇನ್ರಿ? ಈಗ ಇಂಡಕ್ಷನ್ ಸ್ಟವ್ ಅಂತ ಬರುತ್ತೋ ಇಲ್ಲಿ, ಮ್ಯಾಜಿಕ್ ಸ್ಟವ್ ಅಂತ ಕರೀತಾರೆ. ನೀವು ಬೇಕಾದ್ರೆ ಪಕ್ಕ ಕೈ ಇಟ್ಟಿರಿ, ಪಾತ್ರೆ ಮಾತ್ರ ಕಾಯುತ್ತೆ. ಪಾತ್ರೆ ಮೇಲ್ಭಾಗ ಕಾಯೋಲ್ಲ, ಒಳಗಿರೋ ಹಾಲು ಮಾತ್ರ ಕಾಯುತ್ತೆ. ಈ ತಲೆ ಇಲ್ಲದೆ ಇರೋರೇ ಇಷ್ಟೆಲ್ಲ ಕಂಡು ಹಿಡಿತಾರೆ ಅಂತಂದರೆ ಅವರ ಯಂತ್ರಗಳಿಗೆ ಅಷ್ಟೆಲ್ಲ ಶಕ್ತಿ ಇದೆ ಅಂತ ಆದರೆ ಇನ್ನು ಮಹತ್ತತ್ವದಿಂದ ನಿರ್ಮಾಣ ಆಗುವ ಶರೀರ ಇರೋರವರು ಸಾಮಾನ್ಯನ ಹೀಗೆ ಜಾಡಿಸ್ತಾ ಇದ್ದರೆ ಮೈ ತುಂಬ ಭೂತ ತತ್ವಗಳನ್ನು ಸೃಷ್ಟಿ ಮಾಡುವ ಅಧಿಕಾರಿ ಭಾವಿ ಚತುರ್ಮುಖ ಅಂಥವರಿಗೆ ಈ ಅಗ್ನಿ ಏನಾರ ಕೆಲಸ ಮಾಡುತ್ತಾ? ಅದನ್ನೆಲ್ಲ ತಾವು ಇಡೀ ಜಗತ್ತಿಗೆ ತೋರಿಸ್ಬೇಕು ಅಂತಲೇ ಆ ಕ್ರಮದಲ್ಲಿ ಅದೇನೂ ಆಗಿಲ್ಲ ಅನ್ನೋದನ್ನು ಪರಿಚಯ ಮಾಡಿಸ್ತಾ ವಾಚ್ಯಂ ಪ್ರಕಪಿತೋ ನವಿಜಾನಾತಿ ಕರಿಹಿಚಿತ್. ಇಷ್ಟೆಲ್ಲ ಆದಮೇಲೆ ಜಗತ್ತಿಗೊಂದು ಸಂದೇಶ ಕೊಡುವಂತೆ. ಸಾಧಾರಣ ಕೋಪ ಬರುತ್ತೆ, ಯಾರಾನ ನಮ್ಮನ್ನು ಆಡಿಕೊಂಡ್ರೆ, ಯಾರು ನಮಗೆ ಅಂದರೆ ದಾರಿಯಲ್ಲಿ ಹೋಗ್ತಾ ಯಾರೋ ಅಂದರು, ಆಡಿಕೊಂಡ್ರು, ಎಲ್ಲ ಸ್ವಲ್ಪ ಗಾಡಿ ಗೀಡಿ ತಾಕತ್ತೆ, ಏನೋ ಅನ್ಲಿಕ್ಕೆ ನಿಲ್ತಾರೆ. ಓ ನೀನಂತೀಯ, ನಾನು ನಿನಗಿಂತ ಚೆನ್ನಾಗಂತೀನಿ ಅಂತ ಇನ್ನೂ ಜೋರಾಗನ್ನು. ಅವನು ಒಂದು ಹೊಡೆದ, ಇವನು 2 ಹೊಡಿಲಿಕ್ಕೆ ಹೋಗು, ಇವನು 2 ಹೊಡೆದ ಅಂತ ಅವನು 4 ಬಾರಿಸ್ದ. ಎಲ್ಲಿಗೆ ಹೋಗುತ್ತಿದ್ದು? ನಾನು ಹಾಗೆ ಮಾಡಲಿಲ್ವಾ ಅಂತ ಆಲೋಚನೆ ಮಾಡ್ತಾರೆ. ಒಂದು ಅದ್ಭುತವಾದ ವಿವೇಕಿ ಹಾಗೆಲ್ಲ ವಿಚಾರ ಮಾಡಬೇಕು. ಎಂತಹ ವಿವೇಚನಾ ಶೈಲಿ ಕಾರ್ಯವನ್ನು ಪೂರ್ಣಗೊಳಿಸುತ್ತೆ ಅನ್ನೋದಕ್ಕೆ ಈ ವಿಚಾರಧಾರಿಯನ್ನು ತೋರಿಸ್ತಾ, ಧನ್ಯಾಕ್ಕುಲು ಮಹಾತ್ಮಾನೋ ಏ ಬುದ್ಧಿಯ ಕೋಪಮುತ್ಥಿತಂ. ಕೋಪ ಬರುತ್ತೆ ನಿಜ. ಕೋಪ ಬಂದಾಗ ಏನು ಮಾಡ್ತಾರೆ? ಕ್ರುದ್ಧ ಪಾಪಂ ನ ಕುರ್ಯಾತ್ ಕಕ್ರುದ್ಧೋ ಹನ್ಯಾತ್ ಗುರುನಪಿ. ಸಿಟ್ಟು ಬಂತು ಅಂತಂದರೆ ಅವ್ರ ತಂದೆ ತಾಯಿ ಅಂತಲೂ ನೋಡೋಲ್ಲ, ಅವ್ರಿಗೂ ಪೆಟ್ಟು ಹಾಕ್ತಾನೆ, ಕೆಲವೊಮ್ಮೆ ಕೊಂದೇ ಬಿಡ್ತಾರೆ. ಕೋಪ ಅನ್ನೋದು ಅಷ್ಟು ಕೆಟ್ಟದ್ದು. ಅಷ್ಟೇ ಅಲ್ಲ, ಕ್ರುದ್ಧ ಪರುಷಯಾವಾಚ, ಕೆಟ್ಟ ಹಿಂಸೆ ಮಾಡುವ, ಅದನ್ನು ಪಿಶುನತೆ ಅಂತಂದು ಚುಚ್ಚಿ ಮಾತಾಡುವುದು. ಆ ನಾಲಿಗೆಯಿಂದ ಮನುಷ್ಯ ಚುಚ್ಚಿಬಿಟ್ಟ ಅಂದರೆ, ಬಾಣದಿಂದ ಚುಚ್ಚಿ ತೆಗೆದರೆ ಕಲೆಯೂ ಹೋಗ್ಬಿಡ್ಬಹುದು ಬೇಕಾರೆ. ಬರೀ ಗಾಯವಾಸಿ ಆಗದಲ್ಲ, ಕಲೆಯೂ ವಾಸಿ ಆಗಬಹುದು ಕೆಲವೊಮ್ಮೆ. ಆದರೆ ನಾಲಿಗೆಯನ್ನು ಚುಚ್ಚಿ ಅದರಿಂದ ಗಾಯ ಮಾಡಿದರೆ ಅದು ಯಾವುದು ವಾಸಿ ಆಗೋಲ್ಲ ಆ ಗಾಯ. ಅಂತಹ ವಾಚ್ಯ ಅವಾಚ್ಯ ಯಾವ ಶಬ್ದ ಬೇಕಾದ್ರೂ ಬರುತ್ತೆ. ಕೋಪ ಬಂದಾಗ ಹಾಗೆಲ್ಲ ಆಗೋದು ಸಹಜ. ನಾ ಕಾರ್ಯಂ ಅಸ್ತಿ ಕ್ರುದ್ಧಸ್ಯ ನಾ ವಾಚ್ಯಂ ವಿದ್ಯತೆ ಕ್ವಚಿತ್. ಈ ಸಿಟ್ಟು ಬಂದವನಿಗೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಗೊತ್ತಾಗಲ್ಲ, ಎಲ್ಲ ಮಾತಾಡ್ತಾನೆ. ಅವಾಗ ಏನು ಬೇಕಾದ್ರೂ ಮಾಡಿಬಿಡ್ತಾನೆ, ಸಿಟ್ಟು ಬಂದಿತ್ತಪ್ಪ ಮಾಡಿದೆ ಅಂತ. ಈ ರೀತಿಯಲ್ಲಿ ಇದು ದುರ್ಬಲರಾದವರು ಮಾಡುವ ಕೆಲಸ. ನಾನು ಹಾಗೆ ಮಾಡಿಬಿಟ್ನಾ, ಯದಿ ದಗ್ಧಾತ್ವಿಯಂ ಸರ್ವ ನೂನಂ ಆರ್ಯಾಪಿ ಜಾನಕಿ.
ಅಲ್ಲ, ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು. ಇಲ್ಲಿ ಬಂದಿದ್ದೇ ಸೀತಾದೇವಿಯ ಕ್ಷೇಮ ವಾರ್ತೆಯನ್ನು ತಿಳಿಸಲಿಕ್ಕೋಸ್ಕರವಾಗಿ. ಆದರೆ ನಾನು ಮಾಡಿಟ್ಟು ಕೆಲಸ ಏನು? ಸೀತಾದೇವಿಗೆ ಬೆಂಕಿ ಹಚ್ಚಿಬಿಟ್ನಾ. ಇಡೀ ಲಂಕಾಪಟ್ಟಣಕ್ಕೆ ಬೆಂಕಿ ಹಚ್ಚಲಿಕ್ಕೆ ಹೋಗಿ ಸೀತೆಗೂ ಬೆಂಕಿ ಹಚ್ಚಿಬಿಟ್ನಾ ನಾನು. ಅಂತಹ ಕೆಲಸ ಮಾಡಿಬಿಟ್ಟೆ. ಇದು ತುಂಬ ಸುದೀರ್ಘವಾದ ಆಲೋಚನೆ ಇದೆ, ಇದು ಭಾಳ ಚೆನ್ನಾಗಿದೆ. ಇದರಿಂದ ಏನಾಗುತ್ತೆ? ನಾನು ಈ ರೀತಿಯೆಲ್ಲ ಆಗಿಬಿಟ್ರೆ ಪ್ರಸಂಗ, ನಾನು ಅಲ್ಲಿ ತನಕ ಇನ್ನು ರಾಮದೇವರ ಸಂದರ್ಶನಕ್ಕೆ ಅಂತ ಹೋಗಲಿಕ್ಕೆ ಶಕ್ಯ ಇಲ್ಲ. ಅಲ್ಲಿ ಹೋದರೆ ಏನಾಗುತ್ತೆ? ರಾಮ ಲಕ್ಷ್ಮಣರು ಸುದ್ದಿ ಕೇಳ್ತಾರೆ, ಇನ್ನು ನಮಗೆ ಬದುಕಿಲ್ಲ ಬಿಡಪ್ಪ ಅಂತಿಬ್ಬರು ಪ್ರಾಣ ಕಳ್ಕೊಳ್ತಾರೆ. ಅಯ್ಯೋ, ಪ್ರತಿಜ್ಞೆ ಮಾಡಿದ್ದೆ ಸೀತೆಯನ್ನು ಹುಡುಕಿಸಿ ಕೊಡ್ತೇನೆ ಅಂತ, ನನ್ನ ಕೈಯಲ್ಲಿ ಸಾಧಿಸಲಿಕ್ಕಾಗಲಿಲ್ಲ ಅಂತ ಸುಗ್ರೀವ ನಷ್ಟನಾಗ್ತಾನೆ. ಅಯ್ಯೋ, ನಮ್ಮ ಅಣ್ಣಂದಿರು ಬರಲೇ ಇಲ್ಲ, ಸತ್ತು ಹೋದರು ಅಂತ ಭರತ ಅಲ್ಲೇ ಸತ್ತು ಹೋಗ್ತಾನೆ. ಇದನ್ನು ನೋಡಿ ಪ್ರಜೆಗಳೆಲ್ಲ ತಾವು ಪ್ರಾಣ ಕಳ್ಕೊಳ್ತಾರೆ. ಇಷ್ಟೆಲ್ಲ ಅನರ್ಥಕ್ಕೆ ನಾನು ಕಾರಣ ಆದ್ನ. ಪ್ರಾಯ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕಾಗುತ್ತೇನೋ ಈಗ ಅಂತ ಅಲ್ಲಿ ತನಕ ಆಲೋಚನೆ ಮಾಡಿದಂತೆ ಮಾಡಿ ಸೀದಾ ಮತ್ತೆ ಹಾರಿದ್ರಂತೆ. ಸಮುದ್ರದಲ್ಲಿ ಬಾಲವನ್ನು ಅದ್ದಿದ್ದಲ್ಲದೆ ಮತ್ತೆ ಒಳಗಡೆ ಹಾರಿ ಹೋಗ್ತಾರೆ. ಸೀತಾದೇವಿಯರ ಬಳಿಯಲ್ಲಿ ನೋಡಿದ್ರಂತೆ. ಅಂದರೆ ಇದೆಲ್ಲ ಅಲ್ಲಿ ನಡೆಸಿರುವ ನಾಟಕ. ರಾವಣಾರಿ ಪ್ರಿಯ ನಟನಪಟುಹು. ಬೇರೆಯವರಿಗೆ ಕಾರ್ಯ ಸಾಧನೆ ಮಾಡುವಂತಹ ಒಬ್ಬ ವರ್ಚಸ್ವಿಗೆ, ಬಲಿಷ್ಠನಿಗೆ ಅದರ ಹಿನ್ನೆಲೆಯಲ್ಲಿ ಎಷ್ಟು ವಿವೇಕ ಇರಬೇಕು, ಪ್ರಧಾನ ಕಾರ್ಯ ಯಾವುದು, ಅದಕ್ಕೆ ತಕ್ಕಂತೆ ಯಾವ ಕೆಲಸ ಮಾಡಬೇಕು, ಈ ಎಚ್ಚರಿಕೆಯನ್ನು ಕಲಿಸಿಕೊಡ್ಲಿಕ್ಕೆ ಎಷ್ಟು ಮಾಡ್ತಾ ಇದ್ದಾರೆ. ಅವ್ರಿಗೆ ಅದರ ಅಗತ್ಯ ಇಲ್ಲ. ಸರ್ವಜ್ಞ ಶಿಖಾಮಣಿಗಳು. ಆದರೂ ಒಂದು ನಟನೆಯನ್ನು ಮಾಡ್ತಾ ಹಾರಿ ಬರ್ತಾರೆ. ಮತ್ತೆ ಅಭಿವಾದನೆ ಮಾಡಿದರು. ನಮಸ್ಕಾರವನ್ನು ಮಾಡಿ ಕೇಳ್ತಾರೆ, ಅಮ್ಮ ನೀ ಮಾತ್ರ ಯೋಗ್ಯ ಇದೆಯಾ ತಾನೆ? ಇಲ್ಲಪ್ಪ, ನನ್ನ ತನಕ ನನಗೆ ಯಾವುದೂ ಕೂಡ ಬರಲಿಲ್ಲ. ದಗ್ಧೇಯಂ ನಗರಿ ಲಂಕಾ ಸಾಟ್ಟ ಪ್ರಾಕಾರ ತೋರಣ. ಇಡೀ ಅಲ್ಲಿ ಅಟ್ಟ ಗಿಟ್ಟ ಅವರೇನೇನು ತೋರಣ ಗಿರಣ ಹಾಕಿದ್ರು ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಮತ್ತು ನಿನಗೇನು ಆಗಲಿಲ್ಲ ತಾಯಿ, ಏನೂ ಆಗಲಿಲ್ಲಪ್ಪ. ರಾಮದೇವರ ರಕ್ಷಣೆ ಇರೋ ತನಕ ನನಗೇನೂ ಆಗೋದಿಲ್ಲ. ಆದರೆ ನೀನು ಒಂದು ದಿವಸ ಇಲ್ಲೇ ಇದ್ದು ಹೋಗಬಾರದೆ. ಮತ್ತು ಸೀತಾದೇವಿ, ಇನ್ನೊಂದು ದಿವಸ ಯುದ್ಧ ಹೋಗಪ್ಪ, ನೀನಿರೋ ತನಕ ಯಾಕೋ ತುಂಬ ಮನಸ್ಸಿಗೆ ಹಿತ ಅಂತ ಅನಿಸುತ್ತೆ. ಅದರಿಂದ ಈಗಲೇ ಹೋಗಬೇಡ, ಸ್ವಲ್ಪ ಅಲ್ಲಿ ನಿನಗೆ ಎಲ್ಲಿರಕ್ಕೆ ಅನುಕೂಲ ಆಗುತ್ತೋ ರೂಪ ಮರೆಸಿಕೊಂಡು ಬೇಕಾದ್ರೆ ಅಲ್ಲಿರು. ನೀ ಎಲ್ಲೋ ಇದ್ದಿ ಅಂದರೆ ಅಷ್ಟೇ ನನಗೆ ಸಮಾಧಾನ ಆಗುತ್ತೆ ಅಂತ ಮಾತಾಡೋಣ. ಅವಾಗ ಮತ್ತೆ ಕ್ಷಮಾಶ್ವಾಸನೆಯನ್ನು ಮಾಡಿದ್ದ. ಇಲ್ಲ, ಹಾಗೇನು ತಿಳಿಬೇಡ ತಾಯಿ, ಬೇಗ ಬರ್ತಾನೆ. ಸುಗ್ರೀವಾದಿಗಳ ಸಮೇತನಾಗಿ ಸುಗ್ರೀವ ಸರ್ವಸಂಪನ್ನ ಸತ್ವಸಂಪನ್ನ ತವಾರ್ತೆ ಕೃತನಿಶ್ಚಿತ. ನಿನಗೋಸ್ಕರ ಆಗಲೇ ಅಲ್ಲೆಲ್ಲ ನಿಶ್ಚಯ ನಡೆದು ಹೋಗಿದೆ. ಅವರು ಬರಲಿಕ್ಕೆ ಕಾಯ್ತಾ ಇದ್ದ. ನಾ ಹೋಗಿ ಸುದ್ದಿ ಮುಟ್ಟಿಸ್ಬೇಕು, ಅವ್ರು ಬರಬೇಕಷ್ಟೆ. ಕೆಲವೇ ನಿಮಿಷಗಳಲ್ಲಿ ರಾಮದೇವರ ದರ್ಶನ ಮಾಡ್ತೀಯ, ಸಮಾಧಾನವನ್ನು ಮಾಡ್ತಾ ಸೀತಾದೇವಿ ಕೇಳಲಿಕ್ಕೆ ಶುರು ಮಾಡಿದ್ಲಂತೆ. ಸಾಧಾರಣವಾಗಿ ಯಾವುದಾನ ಒಂದು ಕೆಲಸ ಆಗಬೇಕು ಅಂತ ಕೇಳಿಕೊಂಡ್ರೆ ಅದರಲ್ಲೇ ಆಸಕ್ತಿ ಇರುತ್ತೆ, ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಿರ್ತಾರೆ. ಹೌದು, ನೀನೇನು ಇಂಥ ವಸ್ತು ತೊಗೊಂಬ ಅಂದೆ, ಹೇಗೆ ತೊಗೊಂಬರ್ತೀಯಾ? ದಾರಿಯಲ್ಲಿ ಯಾರನ್ನ ಹಿಡ್ಕೊಂಡ್ರೆ ಏನು ಮಾಡ್ತೀಯಾ? ನಿನಗೆ ಅಷ್ಟು ಕೈಯಲ್ಲಿ ದುಡ್ಡಿಲ್ಲದೆ ಇದ್ದರೆ ಏನು ಮಾಡ್ತೀಯಾ? ತರಕ್ಕೆ ಶ್ರಮ ಆದರೆ ಹಿಂಗೇನೇನೋ ಆಲೋಚನೆ ಮಾಡ್ತಾರಲ್ಲ, ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಿರ್ತಾರೆ. ಹಾಗೆ ಸೀತಾದೇವಿಯರು ಕೇಳ್ತಾರೆ, ಹೌದು ಅವನ್ನೆಲ್ಲ ಕರ್ಕೊಂಬಂದ್ಬಿಡ್ತೇನೆ ಅಂತೆಲ್ಲ ಅಂದು, ಆದರೆ ನಗರಿ ಮಾಕುಲಾಂಕೃತ್ವ ಇಲ್ಲಿ ಎಷ್ಟು ಇದೇನು ಸಾಮಾನ್ಯ ಅಲ್ಲ ಇದು. ಈ ಪಟ್ಟಣಕ್ಕೆ ಬರೋದು ಅಂತಂದರೆ ಮಧ್ಯದಲ್ಲಿ ಎಷ್ಟು ದೊಡ್ಡ ಸಮುದ್ರ ಇದೆ, ಎಂತಹ ಜಲಚರ ಪ್ರಾಣಿಗಳಿದ್ದಾವೆ, ಅದನ್ನೆಲ್ಲ ದಾಟಿ ಹಾಕಿ ಬರ್ತೀರಪ್ಪ. ಒಬ್ಬ ವೈನತೆಯ ಗರುಡ, ಇನ್ನೊಬ್ಬ ನೀನು, ನಿನ್ನಂತೆ ಹಾರಬಲ್ಲವರು ಅಂತಂದರೆ ಇನ್ನೊಂದಿಬ್ಬರು ಇರಬಹುದು ಅಷ್ಟೇ. ಇಂಥವರು ಅಷ್ಟು ದೊಡ್ಡ ಸೇನೆಯನ್ನು ಹ್ಯಾಕೆ ತರ್ತೀರಿ? ಇದಕ್ಕೆಲ್ಲ ಏನು ಉಪಾಯ ಮಾಡಿದ್ದೀಯಾ ಕೇಳೋಣ. ಏನು ಆಲೋಚನೆ ಮಾಡಬೇಡ ತಾಯಿ, ಸ್ವಯಂ ರಾಮಚಂದ್ರನೇ ಇದ್ದಾನೆ ಅಂದರೆ ಇಡೀ ಜಗತ್ತಿನ ಅಪಾಯಗಳಿಗೆ ಅವನೇ ಉಪಾಯ. ಅಲ್ಲೆಲ್ಲ ಶಬ್ದ ಬಹಳ ಚೆನ್ನಾಗಿದೆ, ಆ ಮಾತು ಕೇಳಬೇಕು ಅಲಂಕಾರಿಕವಾಗಿ. ಇಡೀ ಜಗತ್ತಿನಲ್ಲಿ ಯಾವ ಅಪಾಯ ಬೇಕಾದ್ರೂ ಬರಲಿ, ಅದಕ್ಕೆಲ್ಲ ಯಾರು ಉಪಾಯ? ರಾಮದೇವರೇ ಉಪಾಯ, ರಾಮ ಮಂತ್ರ ಉಪಾಯ. ರಾಮದೇವರಿರಲಿ, ರಾಮ ಮಂತ್ರನೇ ಉಪಾಯ. ಹಿಂದಿನ ಒಂದು ಕಥೆಯನ್ನು ನೆನಪು ಮಾಡಿಕೊಳ್ತಾರೆ. ಇವರು ದಕ್ಷಿಣ ದೇಶದಲ್ಲಿ ಬರಬೇಕಾಗಿದ್ದರೆ ನೀರಿರಲಿಲ್ವಂತೆ ಆ ಕಾಲಕ್ಕೆ. ತುಂಬ ಅಲ್ಲೆಲ್ಲ ಬರಡು ಪ್ರದೇಶಗಳು, ಎಲ್ಲಿ ಹುಡುಕಿದ್ರೂ ನೀರು ಸಿಗ್ತಾ ಇಲ್ಲ. ಕಡೆಗೊಂದು ತಂಪಾಗಿರುವ ಗುಹೆ ಕಾಣ್ತಂತೆ. ಆ ಗುಹೆ ಒಳಗೆ ಹೋದ್ರು. ಕಿರಿದಾದ ಜಾಗ, ಎಷ್ಟು ದೂರ ಹೋದರೂ ಬರಿಯ ಕತ್ತಲು, ತುಂಬ ಕ್ರೂರವಾದ ಜಾಗ. ಬೇರೆ ಹೋದವರು ಮತ್ತೆ ಹಿಂತಿರುಗಿ ಬರ್ತಾರೋ ಗೊತ್ತಿಲ್ಲ. ಆದರೂ ಕಪಿಗಳು ತುಂಬ ಕಷ್ಟಪಟ್ಟು ಒಬ್ಬೊಬ್ಬರೇ ತೂರ್ತಾ ಒಬ್ಬರಿಗೊಬ್ಬರು ಕೈ ಹಿಡ್ಕೊಂಡು ಮೆಲ್ಲಿಗೆ ಸಾಗಿದ್ರಂತೆ. 1.5-2 ಯೋಜನ ಒಳಗೆ ಹೋದ ಮೇಲೆ ದೊಡ್ಡ ವನ ಕಾಣಿಸ್ತಂತೆ. ಇದೆಲ್ಲ ಕಿಷ್ಕಿಂಧಾಕಾಂಡದಲ್ಲಿ ಕೇಳಿರ್ತೀರಿ. ಇದನ್ನು ದೊಡ್ಡ ವನ, ಎಂಥ ಅದ್ಭುತವಾದ ವನ, ಸ್ವರ್ಗದಂತೆ ಇದೆ. ಅಲ್ಲಿ ಒಬ್ಬ ಹೇಮ ಅಂತ ಅಪ್ಸರಾ ಸ್ತ್ರೀ ವಾಸ ಮಾಡ್ತಾ ಇದ್ಲಂತೆ. ಆ ಅಪ್ಸರಾ ಸ್ತ್ರೀಯನ್ನು ಹೋಗಿ ಕೇಳ್ತಾ, ನೀ ಯಾರು ಏನು ಎತ್ತ ಎಲ್ಲ ಕೇಳಿದ್ರು. ಸಾವರ್ಣಿ ಅಂತ ಮನ್ವಂತರಾಧಿಪತಿ
ಅವನ ಮಗಳ ಸ್ನೇಹಿತೆ ನಾನು ಅಂತೆಲ್ಲ ಏನೋ ಹೇಳ್ಕೊತಾಳೆ ತನ್ನ ಪರಿಚಯ, ಇಲ್ಲಿ ಯಾಕೆ ಹೀಗಿದೆ ಏನು ಎತ್ತ ಅಂತೆಲ್ಲ ಪರಿಚಯ ಹೇಳಿದ್ದು. ಹೇಳುವಾಗ ಕೇಳ್ತಾಳೆ, ನೀವು ಯಾರು ಅಂತ. ಆಮೇಲೆ ಹೀಗೆ ಸೀತಾದೇವಿ ಅನ್ವೇಷಣಾ ಕಾರ್ಯಕ್ಕೆ ಬಂದಿದ್ದೇವೆ, ಸುಗ್ರೀವನಿಂದ ಪ್ರೇಷಿತರಾದ ರಾಮದೂತರು ಅಂತ ಹೇಳ್ಕೊಂಡು. ಅವಳಿಗೆ ಆಶ್ಚರ್ಯ, ಈ ಗುಹೆ ಒಳಗೆ ಬರಬೇಕಾಗಿದ್ದರೆ ಒಂದು ಮಂತ್ರ ಇದೆ, ಆ ಮಂತ್ರದ ಸಿದ್ಧಿ ಇದ್ದವರು ಹೇಳಿದರೆ ಅವ್ರು ಮಾತ್ರ ಒಳಗೆ ಬರ್ತಾರೆ, ಇಲ್ಲದೆ ಇದ್ದವ್ರಿಗೆ ಒಳಗೆ ಬರಲಿಕ್ಕಾಗಲ್ಲ. ನಿಮ್ಗೆ ಆ ಮಂತ್ರ ಗೊತ್ತೋ ಅಂತ ಕೇಳ್ತಾರೆ. ಗೊತ್ತಿಲ್ಲ ಅಂತ, ಇಲ್ಲೊಂದು ಮಂತ್ರ ಇದೆ ಅಂತಲೇ ಗೊತ್ತಿಲ್ಲ ನಮಗೆ. ಒಂದು ಬೀಗದ ಕೈಯೇ ಇಲ್ಲದೆ ಕಟ್ಟಡದ ಒಳಗಡೆ ಬಂದಂತೆ, ನಿಮ್ಗೆ ಆ ಮಂತ್ರ ಗೊತ್ತಿಲ್ಲ ಅಂತ. ಮತ್ತೆ ಹೇಗೆ ಬಂದ್ರಿ? ನಮಗೆ ಆ ಮಂತ್ರ ಈ ಮಂತ್ರ ಯಾವುದು ಗೊತ್ತಿಲ್ಲಪ್ಪ, ನಮ್ಗೆ ಗೊತ್ತಿರೋದೊಂದೇ ರಾಮ ಮಂತ್ರ. ಸುಮ್ಮನೆ ಶ್ರೀರಾಮ ಜಯರಾಮ ಶ್ರೀರಾಮ ಜಯರಾಮ ಅಂತ ಹೇಳ್ತಾ ಇದ್ವಿ, ಒಳಗೆ ಬಂದ್ವಿ ಅಂತ. ಅಂದರೆ ಇದರಿಂದ ಅರ್ಥ ಮಾಡಿಸಿದ್ದೇನು? ಆ ಮಂತ್ರ ಈ ಮಂತ್ರ ನೆಚ್ಚಿ ನೀ ಕೆಡಬೇಡ, ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ. ಎಷ್ಟು ಉತ್ಕೃಷ್ಟ ಮಂತ್ರ ಇದೆ, ಏನೂ ಕಷ್ಟ ಇಲ್ಲ. ಇನ್ನೇನು ನೀವು ಅದು ಇದು ಯಾರಿತ್ರನೂ ಉಪದೇಶ ತಗೋಬೇಕಪ್ಪ, ಅದಕ್ಕೆ ಇದಕ್ಕೆ ಅಂಗನ್ಯಾಸ ಕರನ್ಯಾಸ ನೀರೊಳಗೆ ಮುಳ್ಕೊಂಡು ಏನೂ ಇಲ್ಲ. ಕೂತಲ್ಲಿ ನಿಂತಲ್ಲಿ ಬಾಯಿ ತೆರೆದು ಮುಚ್ಚೋದಷ್ಟೇ, ರಾಮ 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 ಅಂತ ಇದ್ರೆ ಮುಗೀತು. ಒಳಗಡೆಯಲ್ಲಿ ಗರಗರ ನಮಗೆ ತೊಂದರೆ ಕೊಡುವಂತಹ ಪಾಪಗಳೆಲ್ಲ ಹೊರಗೆ ಹೋದಂತೆ, ಒಳಗೆ ಬರದೇ ಇದ್ದಂತೆ ಬಾಯಿ ಮುಚ್ಚುತ್ತಾ ರಾಮ 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 ಅಂತ ಹೇಳ್ತಾ ಇದ್ರೆ ಮುಗಿದೋಯ್ತು. ಸಮಗ್ರ ಪಾಪವನ್ನು ಹೊರಹಾಕಿ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಇದು ಅಂಥ ಅದ್ಭುತವಾದ ಮಂತ್ರ. ಆ ಮಂತ್ರ ಒಂದೇ ಗೊತ್ತು ನಮಗೆ, ಬೇರೆ ಮಂತ್ರ ಗೊತ್ತಿಲ್ಲ ಅಂದ್ರಂತೆ ಕಪಿಗಳು. ರಾಮ ಮಂತ್ರ ಎಂಥೆಂಥ ಕೆಲಸ ಮಾಡಿದೆ ಅಂತ ಇರೋದರಿಂದ, ಅಂತಹದ್ದು ರಾಮ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತಂದ ಮೇಲೆ ಇನ್ನು ರಾಮದೇವರಿಗೆ ಇನ್ಯಾವ ಶಕ್ತಿ ಕೇಳೋದೇನಿದೆ? ಅದರಿಂದ ಆತ ಇಲ್ಲಿಗೆ ಹಾಗೆ ಬರ್ತಾನೆ, ಏನು ಅಪಾಯ ಆಗುತ್ತೆ? ಅಪಾಯಗಳನ್ನು ಪರಿಹಾರ ಏನು ಬೇಡ. ಎಲ್ಲ ಅಪಾಯಗಳನ್ನು ಕಳ್ಕೊಳ್ಳಿಕ್ಕೆ ಇರುವ ದೊಡ್ಡ ಉಪಾಯ ಅಂತಂದರೆ ಅದು ರಾಮದೇವರೇ ಇದ್ದಾನಲ್ಲ, ಅವನು ಸ್ಮರಣೆ ಮಾಡ್ತಾ ಇದ್ದರೆ ಗೊತ್ತೇ ಇಲ್ಲದೆ ಎಲ್ಲ ಅಪಾಯಗಳು ದೂರ ಆಗ್ತಾವೆ. ತಾಯಿ ನೀ ಏನು ಯೋಚನೆ ಮಾಡಬೇಡ ಅಂತ ಸಮಾಧಾನಗೊಳಿಸಿದರು. ಅಲ್ಲಿಂದ ಮತ್ತೆ ಮುಂದಕ್ಕೆ ಹಾರ್ತಾರೆ. ಒಳಗಡೆಯಲ್ಲಿ ಹಾರಿ ಬರಬೇಕಾದ್ರೆ ಆ ಹೊರಗಡೆ ಇದ್ದ ಲಂಕಾಪಟ್ಟಣದ ಒಳಪ್ರಾಕಾರ ಎಲ್ಲ ಸುಟ್ಟು ಬೂದಿಯಾಗಿದೆ. ಅದನ್ನು ಆರಿಸಿಕೊಳ್ಳಿಕ್ಕೆ ಶತಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾನಾ ರೀತಿಯಾದ ಅದಕ್ಕೆ ಬೇಕಾದ ವರ್ಚಸ್ಸೆಲ್ಲ ಅವನಲ್ಲಿತ್ತು. ಅದನ್ನೆಲ್ಲ ಬೇಕಾಷ್ಟು ಸರಿಪಡಿಸಿಕೊಂಡಿರ್ತಾರೆ. ಮುಂದೆ ವಿಭೀಷಣ ತೋರಿಸ್ತಾನೆ, ಇಷ್ಟಿಷ್ಟೆಲ್ಲ ಸುಟ್ಟು ಹೋಗಿತ್ತು ಅಂತ. ಅಲ್ಲಿ ತೋರಿಸಿದ್ರು, ನಿನ್ನ ಮನೆ ಯಾವುದು ಅಂತ. ನನ್ನ ಮನೆ ಇದೆ. ನಿನ್ನ ಮನೆಗೆ ಯಾಕೆ ಮಾತ್ರ ಬೆಂಕಿ ಬಿದ್ದಿಲ್ಲ? ಹನುಮಂತ ದೇವರು ಇಲ್ಲಿಗೆ ಮಾತ್ರ ಬೆಂಕಿ ಹಾಕಲಿಲ್ಲ ಅಂತ. ವಿಭೀಷಣನ ಮನೆಗೆ ಬೆಂಕಿ ತಾಕದೇ ಇದ್ದಂತೆ ಹಾಕಿದವರು ಸೀತಾದೇವಿ ಇರುವ ಸ್ಥಳಕ್ಕೆ ಬೆಂಕಿ ಹತ್ತುವಂತೆ ಹಾಕ್ತಾರಾ? ಹಾಕಿಲ್ಲ. ಅದೊಂದು ನಾಟಕ ಮಾಡಿದ್ದಷ್ಟೆ. ಅದು ನೋಡಿದವರು ಏನು ಅಂದ್ಕೊಳ್ಬೇಕು? ನೋಡಿದವರು ಸರಿಯಾಗಿ ನೋಡುವವರು ನಮ್ಮಂಥವ್ರು ಬುದ್ಧಿ ಕಲಿಬೇಕು. ನಾವು ವಿವೇಕದಿಂದ ಮಾಡಬೇಕು, ಎಚ್ಚರದಿಂದ ಮಾಡಬೇಕು ಅಂತ ಕಲಿಬೇಕು. ಅದು ಇಲ್ಲದೆ ಇದ್ದವರು ಹನುಮಂತ ದೇವರ ಮೇಲೆ ದ್ವೇಷ ಇದ್ದವರೇನಂತಾರೆ, ಅಯ್ಯೋ ಆ ಕಪಿಗೆ ತಲೆನೇ ಇರಲಿಲ್ಲ, ಮೊದಲೇನೋ ಮಾಡಬಾರ್ದು ಮಾಡಿಬಿಡ್ತು ಕಪಿಚೇಷ್ಟೆ, ಆಮೇಲೆ ಅಯ್ಯಯ್ಯೋ ಹೀಗಾಯಿತು ಅಂತ ಪಶ್ಚಾತ್ತಾಪ ಪಡ್ತು. ಅವರೆಲ್ಲಿ ಸರ್ವಜ್ಞರು, ಅವರೆಲ್ಲಿ ಮುಖ್ಯ ಪ್ರಾಣಾವತಾರ, ಹೀಗೆಲ್ಲ ಆಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತಲೂ ಒಂದು ನಟನೆಯನ್ನು ಮಾಡಿದರು. ಅಲ್ಲಿಂದ ಹಾರಿ ಬರ್ತಾರೆ. ಬರುವಾಗ ಸುತ್ತಲೂ ಇದ್ದ ವನ ಇತ್ತಲ್ಲ, ವನದ ಮಧ್ಯದಲ್ಲಿ ದೊಡ್ಡ ಪ್ರಾಕಾರ ಅಂತಂದರೆ ಕಾಂಪೌಂಡು. ಅದನ್ನು ಗೋಡೆ ಹಾಕ್ಕೊಂಡಿದ್ದಾರೆ, ತಡೆಗೋಡೆ. ಆ ತಡೆಗೋಡೆ ದಾಟದ ತಕ್ಷಣವೇ ಸುಂದರವಾದ ವನ. ಎಂಥ ಅದ್ಭುತ ವನ ಅಂತ ಅನ್ನೋದನ್ನು ತೋರಿಸ್ತಾರೆ. ವ್ಯಾಘ್ರಾದಿ ಸಮಾಕಿರಣಂ ಸ್ವಾದು ಮೂಲ ಫಲದ್ರುಮಂ. ಎಲ್ಲಿ ನೋಡಿದರೂ ಹಣ್ಣುಗಳು. ಅದು ಈ ಕಾಲಕ್ಕೆ ಅಂತ ಸಾಧಾರಣ ಚೈತ್ರ ವೈಶಾಖಗಳಲ್ಲಿ ಮಾವಿನ ಹಣ್ಣು ಬಿಡ್ತಾವಲ್ಲ, ಅಲ್ಲಿ ಎಲ್ಲ ಕಾಲಕ್ಕೂ ಬಿಡ್ತಾ ಇರೋದಂತೆ. ಹಲಸು ಬೇರೆ ಈ ಅಮಟೆ ಗಿಮಟೆ ಅಂತ ಎಲ್ಲವೂ ಬಿಡ್ತಾ ಇರೋದಂತೆ ಎಲ್ಲ ಕಾಲಕ್ಕೂ. ಹೂವುಗಳು ಹಾಗೇ ಸುರಿದು ಬಿದ್ದಿರುವಂತೆ. ಎಲ್ಲ ತರಹದ ಗಿಡಗಳು ಮರಗಳು, ಎಲ್ಲ ತರಹದ ಪಶು ಪಕ್ಷಿ ಪ್ರಾಣಿಗಳು ಜಲಚರಗಳು ಎಲ್ಲ ವಾಸ ಮಾಡುವ ಅದ್ಭುತವಾದ ಮನ ಅದು. ಅಂತಹದ್ದು ಲಂಕಾಪಟ್ಟಣ ದ್ವೀಪ. ಅದುರಹ್ಯ ತಥೋ ವೀರಃ ಪರ್ವತಂ ಪವನಾತ್ಮಜ. ಅದನ್ನೆಲ್ಲ ನೋಡಿದರು, ಸಂತೋಷ ಆಯಿತು. ಕೆಲಸ ಆಗಿ ಹೋಗಿದೆ. ಸೀತಾದೇವಿಯರಿಗೆ ಸರಿಯಾಗಿ ಏನು ಸುದ್ದಿ ಹೇಳಬೇಕಾಗಿತ್ತೋ ಹೇಳಿದ್ದಾಯಿತು. ಅಲ್ಲಿಂದ ಪ್ರತಿಸುದ್ದಿಯನ್ನು ಸಂಗ್ರಹ ಮಾಡಿಕೊಂಡಿದ್ದಾಯಿತು. ರಾವಣನಿಗೆ ಸರಿಯಾಗಿ ಪಾಠ ಕಲಿಸಿದ್ದಾಗಿತ್ತು. ಇನ್ನೇನಿದೆ ಕೆಲಸ? ಅಷ್ಟೂ ಕೆಲಸ ರಾಮದೇವರಿಗೆ ಪ್ರಿಯವಾಗುವಂತೆ ಮಾಡಿದ್ದಾಗಿದೆ. ಒಳಗಡೆಯಲ್ಲಿ ಈ ಸಂತಸ ಇದೆ. ವಾತಾವರಣವು ಯಾವಾಗ ಅದಕ್ಕೆ ತಕ್ಕಂತೆ ಅನುಕೂಲವಾಗಿದೆ ಅದು ನೋಡಿದ್ರು. ಅಲ್ಲೇ ಇರುವ ದೊಡ್ಡ ಗಿರಿ ಲಂಬಶಿಖರ, ಅದರ ಮೇಲೆ ಹಾರಿ ನಿಂತುಕೊಂಡು ರರಾಸ ವಿವಿಧೈರ್ಭೂತೈ ಪ್ರಾವಿಶದ್ವಸುಧಾತಲಂ ಕಂಪಮಾನೈಶ್ಚ ಶಿಖರೈ ಪತದ್ಭಿರಪಿ ಚದ್ರುಮೈ. ಆ ಪರ್ವತವನ್ನು ತುಳಿದು
ಒಳಗಡೆಗೆ ಒತ್ತಿ ಮೇಲೆ ಹಾರಿದ್ರಂತೆ ಬೃಹದಾಕಾರವನ್ನು ಸ್ವೀಕಾರ ಮಾಡಿ. ಯಾವಾಗ ಇವರು ಹಾರಿದ್ರೋ ಪರ್ವತ ಕೆಳಗೆ ಹೋಯ್ತು, ಮರಗಳು ಗಿಡಗಳು ಎಲ್ಲ ಮುರಿದು ದಪ್ಪನೆ ಹೊತ್ತಿ ಬಿದ್ದುವಂತು. ದೊಡ್ಡ ದೊಡ್ಡ ಮರಗಿಡಗಳು, ಎಷ್ಟೋ ತರಹದ ತರಗೆಲೆಗಳು ಅವು ಇವೆಲ್ಲ ಇವರು ಹಿಂದೆನೇ ಎಷ್ಟೋ ದೂರ ತನಕ ಹಾರಿದ್ವಂತೆ. ಆ ವೇಗಕ್ಕೆ ಆ ಕ್ರಮದಲ್ಲಿ ಇಲ್ಲಿಂದ ಹಾರಿದ್ರು. ರಾಮದೇವರ ಸ್ಮರಣೆಯನ್ನು ಮಾಡುತ್ತಾ ಆ ಕಾಲದಲ್ಲಿ ಸಚ ಭೂಮಿಧರ ಶ್ರೀಮಾನ್ ಬಲಿನಾ ತೇನ ಪೀಡಿತ. ಇಲ್ಲೊಂದು ಬಹಳ ಚೆನ್ನಾಗಿ ಆಡಿದ ಮಾತು. ಒಟ್ಟಾರೆ ಇಲ್ಲಿ ಬಂದು ಹನುಮಂತ ದೇವರು ಮಾಡಿದ್ದು ಏನು ಕೆಲಸ ಅನ್ನೋದನ್ನು ಬಹಳ ಚೆನ್ನಾಗಿ ತೋರಿಸಿಕೊಡ್ತಾರೆ. ಆ ಕಾಲದಲ್ಲಿ ವೈದೇಹೀಂ ಹನುಮಾನ್ ಮಾರುತಾತ್ಮಜ ಮಾಡಿದ್ದು ಇಷ್ಟೇ. ಸಮಾಶ್ವಾಸ್ಯ ಚ ವೈದೇಹೀಂ ದರ್ಶಯಿತ್ವಾ ಪರಂ ಬಲಂ. ಇಡೀ ಸಮುದ್ರವನ್ನು ದಾಟಿದರು. ಯಾವ ತಡೆ ಇಲ್ಲದೆ ಇದ್ದಂತೆ ಸಮುದ್ರವನ್ನು ದಾಟಿದರು. ಲಂಕಿಣಿಯನ್ನು ಒಪ್ಪಿಸಿಕೊಂಡು ಒಳಗಡೆಯಲ್ಲಿ ನುಗ್ಗಿ ಸೀತಾದೇವಿಯನ್ನು ಅನ್ವೇಷಣೆ ಮಾಡಿದರು. ಸುಂದರಕಾಂಡದ ಸಾರ 2 ಶ್ಲೋಕದಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಮಾಡಿ ಸೀತಾದೇವಿಯನ್ನು ಸಮಾಶ್ವಾಸ್ಯ, ನಾನು ರಾಮದೂತನೇ ಇದ್ದೇನೆ ಅಂತ ಆಶ್ವಾಸನೆ ಅಂದರೆ ವಿಶ್ವಾಸವನ್ನು ಗಳಿಸಿ ಸುದ್ದಿಯನ್ನು ತಲುಪಿಸಿ ಸುದ್ದಿಯನ್ನು ತಗೊಂಡು ರಾವಣನಿಗೆ ಚೆನ್ನಾಗಿ ಹಿಂಸೆ ಕೊಟ್ಟು ಲಂಕಾಪುರಿಯನ್ನು ಸುಟ್ಟು ಹಾರಿದರು. ಇಷ್ಟೇ. ಒಟ್ಟಾರೆ ನೀವು ಚಿಕ್ಕದಾಗಿ ಸುಂದರಕಾಂಡವನ್ನು ಚಿತ್ರಣ ಮಾಡುವುದಾದರೆ ಇಷ್ಟೇ ಅಂಶ. ಅದಷ್ಟನ್ನು ಕೂಡ ತೋರಿಸಿಕೊಡ್ತಾ ಅಲ್ಲಿಂದ ಹಾರಿಬಿಡ್ತಾರೆ. ಹಾರಿದಾಗ ನೋಡ್ತಾ ಬಂದರಂತೆ. ಹಿಂದಿನ ದಿವಸ ಹಾರಿ ಬರುವಾಗ ಇವರು ಉತ್ತರದಿಂದ ದಕ್ಷಿಣಕ್ಕೆ ಹಾರ್ತಾ ಇದ್ದಾರೆ. ದಕ್ಷಿಣಕ್ಕೆ ಹಾರುವಾಗ ಸೂರ್ಯ ಎಲ್ಲಿದ್ದಾನೆ? ಪಶ್ಚಿಮದಲ್ಲಿ ಮುಳುಗ್ತಾ ಇದ್ದಾನೆ. ಪಶ್ಚಿಮ ಎಲ್ಲಿಗೆ ಬರುತ್ತೆ? ಬಲಗಡೆಗೆ ಬರುತ್ತೆ. ಪಶ್ಚಿಮದಲ್ಲಿ ಮುಳುಗ್ತಾ ಇದ್ದಂತೆ. ಅಂದರೆ ಏನಾಗಿತ್ತಾಗ? ದುಃಖ ಪಡ್ತಾ ಇರುವ ಪ್ರಸಂಗ. ಮುಳುಗು ಹೋಗೋದು ಅಂತಂದರೆ ಅಯ್ಯೋ ನಮಗೆ ಬಹಳ ದುಃಖ ಆಗ್ತಾ ಇದೆ, ಸೀತಾದೇವಿಯ ಸುದ್ದಿ ಗೊತ್ತಿಲ್ಲ ಅಂತ ಕಪಿಗಳ ಮನಸ್ಸನ್ನು ಸೂಚನೆ ಮಾಡ್ತಾ ಇದ್ದಂತೆ. ಅದೇ ಈಗ ಬರುವಾಗ ಈಗೂ ಬಲಗಡೆಯಲ್ಲೇ ಮತ್ತೆ ಬಲಗಡೆಯಲ್ಲಿ ಉದಯಿಸ್ತಾ ಇದ್ದಾನಿವಾಗ. ಏನಾಗಿದೆ? ಕಥೆ ಎಲ್ಲ ಮುಗಿದು ಹೋಯ್ತು ದುಷ್ಟರದ್ದು. ರಾವಣಾದ್ಯಸುರರು ಸತ್ತು ಹೋಗ್ತಾರೆ. ಇನ್ನು ಜಗತ್ತಿಗೆ, ಇಡೀ ಜಗತ್ತಿಗೆ ಬೆಳಕು ಮುಳುಗಿ ಹೋಗುತ್ತೆ ಅಂತ ಸೂಚನೆ ಕೊಟ್ಟಿದ್ದು ಹಿಂದಿನ ದಿವಸ. ಆದರೆ ಈಗ ಬೆಳಕು ಎಲ್ಲ ಕಡೆಯಲ್ಲಿ ಹರಡುತ್ತೆ ಅನ್ನೋ ಸೂಚನೆ ಕೊಡುವಂತೆ ಹಾರಿ ಬರ್ತಾ ಇದ್ದಾರೆ. ಸೂರ್ಯಾಸ್ತಮಾನಕ್ಕೆ ಹೊರಟಿದ್ದವರು ಸೂರ್ಯ ಉದಯ ಆಗುವ ಹೊತ್ತಿಗಾಗಲೇ ಕಪಿಗಳನ್ನೆಲ್ಲ ಸೇರ್ತಾ ಇರುವಂತಹ ಅದ್ಭುತ ಪ್ರಸಂಗ. ಆ ಕಾಲದಲ್ಲೇನೆ ತತಸ್ತು ಶಿಂಶುಪಾಮೂಲೆ ಜಾನಕೀಂ ಪರ್ಯವಸ್ಥಿತ ಅಭಿವಾದ್ಯ ನಮಸ್ಕಾರ ಮಾಡಿ ಸೀತಾದೇವಿಗೆ ಅವಳ ಅಪ್ಪಣೆಯನ್ನು ತಗೊಂಡು ಅಲ್ಲಿಂದ ಹಾರಿ ಹೊರಟೇ ಬಿಡ್ತಾರೆ. ರರಾಸ ವಿವಿಧೈರ್ಭೂತೈ ಪ್ರಾವಿಶತೆ ವಸುಧಾತಲಂ. ಆ ಕಾಲಕ್ಕೆ ಅನೇಕ ಮೇಲಿದ್ದಂತಹ ದೇವತೋತ್ತಮರು ಮುಂತಾದವರು ಬಂದು ಇಷ್ಟೆಲ್ಲ ಏನೇನು ಕಾರ್ಯ ನಡೀತು ವೀಕ್ಷಣೆ ಮಾಡ್ತಾ ಹಾಗೆ ನಿಂತಿದ್ದರಂತೆ. ತಮ್ಮ ಕೆಲಸ ಎಲ್ಲ ಅವರುಗಳ ಅವಸ್ಥೆಯನ್ನೆಲ್ಲ ಚಿತ್ರಣ ಮಾಡ್ತಾರೆ ವಾಲ್ಮೀಕಿ ಋಷಿಗಳು. ಇಷ್ಟೆಲ್ಲ ಮಾಡಿ ಹಾರಿ ಬರ್ತಾ ಇದ್ದಾರೆ. ಬರೋದಕ್ಕೆ ಮುಂಚೆನೇ ಆ ಕಾಲದಲ್ಲಿ ಕೆಲವನ್ನೆಲ್ಲ ಆಲೋಚನೆ ಮಾಡ್ತಾ ಬರ್ತಾರೆ. ಅದರ ಜೊತೆಯಲ್ಲಿ ಜೋರಾಗಿ ನಾದ ಮಾಡಿದರಂತೆ. ಮುಂದಿನ ಕಪಿಗಳಿಗೆಲ್ಲ ಕೇಳಬೇಕಲ್ಲ. ಆಪ್ಲುತ್ಯ ಚ ಮಹಾವೇಗ ಪಕ್ಷವಾನ್ ಇವ ಪರ್ವತಃ ಭುಜಂಗ ಯಕ್ಷ ಗಂಧರ್ವ ಪ್ರಬುದ್ಧ ಕಮಲೋತ್ಪಲಂ. ಆದರೂ ಕೂಡ ಸೀತಾದೇವಿಗೆ ಏನಾರ ಶಾಖೆ ಬಡಿತೋ ಏನೋ, ಕಾವು ತಾಕತ್ತೋ ಏನೋ, ಸುಡ್ತಾ ಇನ್ನೇನಾರು ಬರುತ್ತೋ ಏನೋ, ಏನು ಮಾಡಿದ್ದು ಸರಿ ಹೋಯ್ತೋ ಇನ್ನೂ ಸಂದೇಹ ಪಟ್ಟಂತೆ ತೋರಿಸ್ತಾ ಇದ್ದಾಗ ಅಲ್ಲಿ ಮೇಲೆ ಎಲ್ಲ ಓಡಾಡ್ತಾ ಇದ್ದಂತಹ ಯಕ್ಷಾದಿಗಳೆಲ್ಲ ಮಾತಾಡ್ಕೊಳ್ತಾ ಹೋಗ್ತಾ ಇದ್ದರಂತೆ. ಅವರು ಮಾತಾಡಬೇಕಾಗಿದ್ದರೆ ಏನಪ್ಪ, ಮಹಾಕಪಿಯ ಮಹಾಬಲ ನೋಡಿದಿರಾ? ಹಿಂದೆ ಸೂರ್ಯನಾರಾಯಣನ ಬಳಿಯಲ್ಲಿ ಅತೀ ವೇಗದಿಂದ, ಬೇರೆ ಇನ್ಯಾವ ದೇವತೆಗಳು ವೇಗದಿಂದ ಅನುಸರಣೆ ಮಾಡಲಿಕ್ಕಾಗೋಲ್ಲ, ಅಂಥ ಕಡೆಯಲ್ಲಿ ಹಿಂದೆ ಮುಂದೆ ನಡೀತಾ ಅಧ್ಯಯನ ಮಾಡಿದ ಈ ಮಹಾಕಪಿ ಇವತ್ತಿನ ದಿವಸ ಸೀತಾದೇವಿಯರಿಗೆ ಯಾವ ಹಾನಿಯೂ ಆಗದೇ ಇದ್ದಂತೆ ಲಂಕಾಪಟ್ಟಣಕ್ಕೆ ಮಾತ್ರ ಹಾನಿಯನ್ನು ಮಾಡಿ ರಾಮದೇವರಿಗೆ ಸೀತಾದೇವಿಯರ ಕ್ಷೇಮ ಸುದ್ದಿಯನ್ನು ಮುಟ್ಟಿಸ್ತಾ ಇದೆ. ಅವರು ಜೋರಾಗಿ ಮಾತಾಡಿಕೊಂಡು ಹೋಗಿದ್ದನ್ನು ಕೇಳಿ ಕಿವಿಗೆ ಸ್ವಲ್ಪ ಸಮಾಧಾನ ಆಯಿತಂತೆ. ಇದು ಅವಶ್ಯವಾಗಿ ಬೇಕಾದದ್ದು. ಸಜ್ಜನರ ಬಾಯಲ್ಲಿ ನಮ್ಮ ಬಗ್ಗೆ ಒಳ್ಳೆ ಮಾತು ಬರಬೇಕಾದಂತಹ ಅವಶ್ಯಕತೆ ಇದೆ. ನಿಂದಂತ ಸ್ತವ ಸಾಮರ್ಥ್ಯಂ. ಅರ್ಜುನನಿಗೆ ಬೈತಾನೆ ಕೃಷ್ಣ ಪರಮಾತ್ಮ, ನೀ ಯುದ್ಧ ಬಿಟ್ಟೋದಿ ಅಂತಂದರೆ ಸಜ್ಜನರು ನಿನ್ನ ಬಗ್ಗೆ ಬೈಕೊಳ್ತಾರೆ, ಅದು ಎಂದೂ ಕೂಡುದು. ಸಜ್ಜನರು ನಮ್ಮ ಬಗ್ಗೆ ಒಳ್ಳೆ ಮಾತಾಡುವಂತೆ ಬದುಕಬೇಕು. ಸಮಾಜದಲ್ಲಿ ನಾ ಹೆಂಗೆ ಬೇಕಾದ್ರೆ ಇರ್ತೇನೆ ರೀ, ನಾ ಏನು ಬೇಕಾದ್ರೆ ಮಾಡ್ಕೋತೇನೆ, ನೀವ್ಯಾರು ಕೇಳೋಕ್ಕೆ ಅನ್ನೋ ಹಾಗಿಲ್ಲ. ಸಮಾಜದ ಮಧ್ಯದಲ್ಲಿ ಬದುಕಿದಾಗ ಗೊತ್ತಿದ್ದೋ ಗೊತ್ತಿಲ್ಲದೋ ಅವರೆಲ್ಲರ ಉಪಕಾರದ ಹೊಣೆ ನಮ್ಮ ಮೇಲಿರುತ್ತೆ, ಅದೆಲ್ಲದರ ಋಣ ಇರುತ್ತೆ.
ಅದು ಇದ್ದಾಗ ಎಲ್ಲರಿಗೂ ಹಿತಕರವಾಗಿಯೇ ಬದುಕಬೇಕಾದಂತಹ ಹೊಣೆಗಾರಿಕೆ ನಮಗಿದೆ. ನಾ ಹೇಗೆ ಬೇಕಾದ್ರೂ ಬದುಕ್ತೇನೆ ಅಂತ ಸ್ವೇಚ್ಛಾಚಾರದಿಂದ ಬದುಕುವಂತಿಲ್ಲ. ದುಷ್ಟರು ಏನು ಮಾಡಿದ್ರು ಅಂತಾರೆ. ಹೀಗಾಗಿ ಅವರಲ್ಲಿ ಒಳ್ಳೆ ಮಾತನ್ನು ನಿರೀಕ್ಷೆ ಮಾಡದೆ ಸಜ್ಜನರ ಬಾಯಲ್ಲಿ ಒಳ್ಳೆ ಮಾತು ಬರುವಂತೆ, ಅವರಲ್ಲಿ ಅಪವಾದ ಬರದೇ ಇದ್ದಂತೆ ಬದುಕಬೇಕು. ಅದಕ್ಕೇನೆ ಕೃಷ್ಣ ಪರಮಾತ್ಮನೂ ಕೂಡ ಸಮಂತಕೋಪಾಖ್ಯಾನ ಅಂತಲೇ ಪ್ರತ್ಯೇಕ ಮಾಡಿದ್ದು. ಯಾಕೆ ಮಾಡಿದ? ಯಾದವರೆಲ್ಲ ಸಜ್ಜನರಿದ್ದಾರೆ, ದೇವತೋತ್ತಮರಿದ್ದಾರೆ, ಅವರು ಕೃಷ್ಣನನ್ನು ಕಳ್ಳ ಅಂತ ತಿಳಿಬಾರ್ದು. ಇದು ಸಜ್ಜನರ ಕರ್ತವ್ಯ. ಯಾರು ಏನು ಬೇಕಾದ್ರೂ ಅರ್ಥ ಮಾಡಿಕೊಳ್ಳಿ, ನಾ ಮಾತ್ರ ಹೀಗೆ ಇರ್ತೇನೆ ಅನ್ನೋ ಹಾಗಿಲ್ಲ. ಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಒಬ್ಬ ಮುನಿ ಒಂದು ಯಾವುದೋ ರಸವನ್ನು ಪಾನ ಮಾಡ್ತಿದ್ದಂತೆ. ಅದು ಪಾತ್ರೆ ತುಂಬ ರಸ ಬಂದು ನೊರೆ ಬಂದು ಉಕ್ಕುತ್ತಾ ಇರೋದು. ಅವನು ಇಡೀ ದಿನ ಇನ್ನೇನೂ ಇಲ್ಲ, ಜಪ ತಪ ಅನುಷ್ಠಾನ ಎಲ್ಲ ಮಾಡೋದು. ಆ ರಸವನ್ನು ಹಿಂಡುಕೊಂಡು ಒಂದು ರಸ ಪಾನ ಮಾಡಿ ಮತ್ತೆ ಜಪ ಕೂತು ಬಿಡ್ತಿದ್ದ. ದೂರ ಇದ್ದವನು ಯಾರೋ ಒಬ್ಬ ನೋಡಿದ, ಯೋ ಈ ಮುನಿ ಎಲ್ಲೋ ಹೆಂಡ ಕುಡಿತಾನೆ ಅಂತ ಹೇಳಿಬಿಟ್ಟ. ಎಲ್ಲ ಕಡೆ ನಾನಾ ಕಡೆಯಲ್ಲಿ ಪ್ರಸಾರ ಆಗೋಯ್ತು. ಕೆಲವು ದಿವಸಕ್ಕೆ ಈ ಮುನಿಯದ್ದು ಆಯುಷ್ಯ ಮುಗೀತು. ಎಳ್ಕೊಂಡು ಹೋದರು ಯಮದೂತು. ಅವರು ಶಿಕ್ಷೆ ಹಾಕಬೇಕು ಅಂತ ಬಂತಂತೆ. ಯಮದೇವರನ್ನು ಕೇಳಿದರು ಆ ಋಷಿಗಳು, ನನಗೆ ಯಾಕೆ ಶಿಕ್ಷೆ ಹಾಕ್ತೀರಿ? ಬರೇ ಭಗವದ್ಧ್ಯಾನ ಪರನಾಗಿದ್ದವನು ನನಗೆ ಯಾಕೆ ಶಿಕ್ಷೆ ಹಾಕ್ತೀರಿ? ಇಲ್ಲ, ನಿಮ್ಮ ಮೇಲೆ ಅಪವಾದ ಇದೆ, ನಿಮ್ಮ ಮೇಲೆ ಸಜ್ಜನರು ಕೂಡ ಬೈಕೊಳ್ತಾ ಇದ್ದಾರೆ, ಇವನು ಮದ್ಯಪಾನ ಮಾಡ್ತಾನೆ, ಅಪೇಯಪಾನ ಮಾಡ್ತಾನೆ ಅಂತ ಬೈಕೊಳ್ತಾ ಇದ್ದಾರೆ. ಅದೂ ಕೂಡ ಶಿಕ್ಷೆಗೆ ಅರ್ಹವಾದಂತಹದ್ದೇ ಅಪರಾಧ. ಒಂದು ಕೆಲಸ ಮಾಡ್ತೇನೆ, ನೀವು ಮತ್ತಷ್ಟು ಆಯುಷ್ಯ ಕೊಡ್ತೇನೆ, ನೀವು ಮತ್ತು ಹೋಗ್ರಿ, ಅಪವಾದ ಬಗೆಹರಿಸ್ಕೊಂಡು ಬನ್ನಿರಿ, ನಿಮಗೆ ಶಿಕ್ಷೆ ಅಲ್ಲ, ನಿಮ್ಮ ಗುಣಕ್ಕೆ ತಕ್ಕಂತೆ ಉತ್ತಮ ಲೋಕ ಕೊಡ್ತೇನೆ, ಅಪವಾದ ಪರಿಹಾರ ಮಾಡ್ಕೊಂಡು ಬನ್ನಿರಿ. ಮತ್ತೆ ಕಳಿಸ್ತಾರೆ. ಮತ್ತೆ ಬಂದಾಗ ಒಂದು ದಿವಸ ಮಾತ್ರ ಆಯುರ್ಮಾನ ಇತ್ತಂತೆ. ಇವನು ಯಾರು ಅಪಪ್ರಚಾರ ಮಾಡಿದ್ನಲ್ಲ ಅವನನ್ನೇ ಕರೆಸಿದ್ರು. ಅಲ್ಲಪ್ಪ, ಎಲ್ಲ ಕಡೆ ಹೋಗಿ ಗೊತ್ತಿಲ್ಲದೆ ಏನೇನೋ ಅಪಪ್ರಚಾರ ಮಾಡಿದೆಯಲ್ಲೋ, ನೀ ಪ್ರಚಾರ ಮಾಡಿದ್ರೆ ನನಗೇನಾಗುತ್ತೆ ಅಂತ ಸುಮ್ಮನಿದ್ದೆ, ಆದರೆ ಪರಲೋಕದಲ್ಲದು ಅನರ್ಥಕಾರಿ, ಅದರಿಂದಾಗಿ ಹಾಗೆ ಮಾಡಬೇಡ, ಬಾ ಇಲ್ಲಿ, ಇವತ್ತು ನಾನು ರಸ ಮಾಡಿಕೊಳ್ಳಲ್ಲ, ಇವತ್ತು ಆ ರಸವನ್ನು ನೀನೇ ಸಿದ್ಧಪಡಿಸು ಅಂತ ಬಂಡೆಯ ಕೆಳಗಡೆಯಲ್ಲಿ ಬೆಳೆದಿರುವ, ಬಿಸಿಲು ತಾಕದೇ ಇರುವ ಪ್ರದೇಶದಲ್ಲಿರುವ ಬಿಳಿ ಗರಿಕೆ, ಬಿಳಿ ಹುಲ್ಲನ್ನು ತೆಗೆದು ಕುಟ್ಟಿ ರಸ ತೆಗೆದು, ಅದರಿಂದಾಗಿ ಗರಿಕೆ ಹುಲ್ಲಿನ ರಸ ಅತ್ಯಂತ ಶ್ರೇಷ್ಠ. ಅದು ಗರಿಕೆ ಹುಲ್ಲಿನ ರಸವನ್ನು ಮನುಷ್ಯರು ಕೂಡ ಪ್ರಾಯಃ ಶನಿವಾರ ಅಂತ ಆಯುರ್ವೇದ ಹೇಳುತ್ತೆ, ಅದನ್ನು ದಿವಸಕ್ಕೆ ಒಂದು ಬಾರಿ ಆಗಿಲ್ಲ ಅಂದ್ರೆ ವಾರಕ್ಕೂ ಒಂದು ಬಾರಿ ಆದರೂ ಕೂಡ ಪಾನ ಮಾಡಬೇಕಂತ. ಬಿ ಪಿ ತುಂಬ ಜಾಸ್ತಿ ಆಗಿಬಿಟ್ಟಿರುತ್ತೆ ನೋಡಿ. ನಾ ಕೇಳಿದ್ದನ್ನು ಆಯುರ್ವೇದ ಪಂಡಿತರನ್ನೇ ಹೆಚ್ಚು ವಿಚಾರ ಮಾಡಿಕೊಳ್ಳ್ರಿ. ತುಂಬ ಬಿ ಪಿ ಜಾಸ್ತಿ ಆಗಿಬಿಟ್ಟಿದ್ರೆ ಇಳಿತಾನೇ ಇಲ್ಲ. ಅದು ಕೆಳಗಿನ ಬಿ ಪಿ ತುಂಬ ಜಾಸ್ತಿ ಆಗಿಬಿಟ್ಟಿದ್ದರೆ ಮೇಲಿಂದ ಪರವಾಗಿಲ್ಲ, ಕೆಳಗಿಂದ ಹೆಚ್ಚಾಗಬಾರ್ದು. ಅದು 80ಕ್ಕೆ ಇರಬೇಕು ಅಂತಂತ, ಅದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಏನು ಮಾಡಬೇಕು? ಏನಿಲ್ಲ, ಗರಿಕೆ ಹುಲ್ಲಿನ ರಸ, ಅರ್ಧ ಲೋಟದಷ್ಟು ಗರಿಕೆ ಹುಲ್ಲಿನ ರಸ, ಅದಕ್ಕೆ ಅರ್ಧ ಲೋಟದಷ್ಟು ನೀರು, 2 ಚಿಟಿಕೆಯಷ್ಟು ಮೆಣಸು ಕಾಳಿನ ಪುಡಿ. ಮೆಣಸು ಉಪಯೋಗ ಮಾಡ್ತಾರಲ್ಲ, ಜೀರಿಗೆ ಮೆಣಸು, ಮೆಣಸು ಕಾಳಿನ ಕಾಳು ಮೆಣಸಿನ ಪುಡಿ 2 ಚಿಟಿಕೆ ಅಷ್ಟು ಹಾಕಿ ತೊಗೊಂಡ್ಬಿಟ್ರೆ ಸರ್ರನೆ ಇಳಿದು ಹೋಗುತ್ತಂತೆ. ಗರಿಕೆ ಹುಲ್ಲಿನ ರಸಕ್ಕೆ ಅಷ್ಟೆಲ್ಲ ಮಹತ್ವ ಇದೆ. ಅದನ್ನು ಆ ಕಾಲಕ್ಕೆ ನೋಡು ಪಾನ ಇದನ್ನು ಕುಟ್ಟಿಡು ಅಂತಂದು ಕುಟ್ಟಿ ಇಟ್ಟಿದ್ದಾನೆ. ಸ್ವಲ್ಪ ಹೊತ್ತಾಗ್ತಿರ್ಲಿಕ್ಕೆ ನೊರೆ ಬಂದು ಹೊರಗೆ ಚಲ್ಲಿಕ್ಕೆ ಶುರುವಾಯ್ತಂತೆ. ನೋಡಪ್ಪ, ನಿತ್ಯ ನಾ ಏನು ಪಾನ ಮಾಡ್ತಾ ಇದ್ದೆ ಅಂತ ಗೊತ್ತಾಯ್ತಾ? ಇನ್ನಾರೂ ಸರಿಯಾದ ಕ್ರಮದಲ್ಲಿ ಎಲ್ರಿಗೂ ಇದನ್ನು ಹೇಳು ಅಂತ ಕಳಿಸಿಕೊಟ್ರಂತೆ. ಅದಾಗಿ ಮತ್ತೆ ಪ್ರಯಾಣ ಮಾಡಿದಾಗ ಅವರಿಗೆ ಉತ್ತಮ ಲೋಕ ಆಯಿತು ಅಂತಂತಾರೆ. ಅದರಿಂದ ಎಂದೂ ಕೂಡ ಸಜ್ಜನರೂ ನಮ್ಮನ್ನು ಬೈಕೊಳ್ಳುವಂತೆ, ಅವರಲ್ಲೂ ಅಪವಾದ ಬರುವಂತೆ ನಾವೆಂದೂ ಬದುಕಬಾರದು ಆ ಸೂಚನೆಯನ್ನು ಕೊಡ್ತಾ ಅಲ್ಲಿಂದ ಹಾರಿ ಮಹೇಂದ್ರ ಪರ್ವತದ ಮೇಲೆ ಧುಮುಕಿದ್ರು. ತುಮಕೋ ಹೊತ್ತಿಗೇನೆ ಆಗಲೇ ಗರ್ಜನೆ ಮಾಡ್ತಾನೆ ಬಂದರು. ಜಯತಿ ಶ್ರೀರಾಮಚಂದ್ರೋಯಂ ಜಯತಿ ಜಯತಿ, ಭಗವಂತ ಉತ್ಕೃಷ್ಟನಿದ್ದಾನೆ, ಕಾರ್ಯ ಸಾಧಿಸಿಕೊಂಡಿದ್ದಾನೆ ತನ್ನ ದೂತರಿಂದ ಅಂತ ಜೋರಾಗಿ ಕುಕ್ಕೊಳ್ತಾ ಬಂದು. ಅಷ್ಟು ಸ್ವಲ್ಪ ಸದ್ದು ಬೇರೆ ಆಯ್ತಲ್ಲ. ನಮ್ಮ ವಿಮಾನ ಎಲ್ಲೋ ಬರ್ತಾ ಇದ್ದರೆ ಮೊದಲೇ ಸದ್ದು ಕೇಳುತ್ತೆ. ಆಗ ವಾಯುವೇಗದಿಂದ ಬರ್ತಾ ಇರೋ ಸದ್ದು ಕೇಳ್ತಲ್ಲ, ಕಪ್ಪೆಗಳೆಲ್ಲ ಅಲ್ಲಿ 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 ಹೋಗಿ ಕೂತ್ಕೊಂಡಿರುತ್ತೆ. ಬೇಗ ಅವ್ರು ನೋಡಬೇಕು ಅಂತ ಕೆಲವರು ಪರ್ವತದ ಮೇಲೆ, ಕೆಲವರು ಅಲ್ಲಿರುವ ಮರಗಳ ಮೇಲೆ ಅಲ್ಲಿ ಇಲ್ಲಿ ಅಡುಕೊಂಡು ಕೂತ್ಕೊಂಡಿರಂತೆ. ಇನ್ನು ಕೆಲವರು ಓಡಿ ಹೋಗಿ ಹಣ್ಣು ಹಂಪಲು ಎಲ್ಲ ಗುಂಪು ಮಾಡಿಟ್ರಂತೆ. ಈ ಧ್ವನಿ ಕೇಳ್ತಾ ಇದ್ದರೆ ಸಾಕು, ಸೀತಾದೇವಿಯರ ಸುದ್ದಿಯನ್ನು ತಂದಿದ್ದಾರೆ ಹನುಮಂತ ದೇವರು ಅಂತ ಕಾಣುತ್ತೆ. ಹನುಮತ ಕೀರ್ತಿಮತ ಯಶಸ್ವಿನ ತಥಾಂಗದೇರಾಂಗದ ಬದ್ಧಬಾಹುನ, ಇಲ್ಲಿ ಕಾರ್ಯ ಸಾಧಿಸಿಕೊಂಡು ಬಂದಿದ್ದಾರೆ, ನಾವೇನೇನು ಕೊಡಬಹುದು ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇರಲಿಕ್ಕೇನೆ
ಅಲ್ಲೊಂದು ಸೂರ್ಯೋದಯ ಅಲ್ಲ, ಇದು ದಕ್ಷಿಣದಿಂದ ಉದಯ ಆದ ಸೂರ್ಯ ಇದು. ಅದೇ ತರಹದ ಅದ್ಭುತ ಕಾಂತಿ ಸಂಪನ್ನರು ದಪ್ಪರೆ ಬಂದ ಹಿಡಿದು ಓಡಿ ಬಂದು ಅಂಗದನನ್ನು ಬಾಚಿ ತಪ್ಪುಕೊಂಡ್ರಂತೆ. ವಾಲಿಪುತ್ರನನ್ನು ಬಾಚಿ ತಪ್ಪುಕೊಳ್ತಾ ಇದ್ದಾರೆ. ಕಾರ್ಯ ಸಾಧನೆ ಆಗಿದೆಯಪ್ಪ. ಮುದಾ ತದಾಧ್ಯಾಸಿತ ಮುನ್ನತಂ ಮಹತ್ ಮಹೀಧರಾಗ್ರಂ ಜ್ವಲಿತಂ ಶ್ರಿಯಾಭವತ್. ಇಡೀ ಆ ಪರ್ವತ ಪ್ರದೇಶ ಆನಂದ ಮತ್ತು ಕಾಂತಿಗಳಿಂದ ಕುಣಿದಾಡಿತಂತೆ. ಹೀಹಿ ಅಂತ ಕೆಲವರು, ಹಾ ಅಂತ ಕೆಲವರು, ಜಯಕಾರವನ್ನು ಹಾಕಿದ್ದ ಕೆಲವರು, ಕುಣಿದುವಂತೆ ಕುಪ್ಪಳಿಸಿದಂತೆ ಕಪಿಗಳು ನಾನಾ ರೀತಿಯಲ್ಲಿ ಆನಂದವನ್ನು ಉದ್ರೇಕ ಮಾಡ್ತಾ ಇದ್ದಾರೆ. ಕುಣಿದು ಕುಪ್ಪಳಿಸಿ ಸ್ವಲ್ಪ ಹಯಾಸ ಆದಮೇಲೆ ಆಮೇಲೆ ಎಲ್ಲ ಒಟ್ಟಿಗೆ ಬಂದು ಸೇರಿಕೊಂಡ್ರಂತೆ. ಹನುಮಂತ ದೇವರನ್ನ ದೊಡ್ಡ ಬಂಡೆ ಮೇಲೆ ಕುಡಿಸಿದ್ದಾರೆ. ಸಮುದ್ರದ ತೀರ ಭೋರ್ಗರಿತಾ ಇರುವ ಸಮುದ್ರವೂ ಕೂಡ ಸದ್ದು ನಿಲ್ಲಿಸಿ ಏನಾಯಿತು ಅಂತ ಕತೆ ಕೇಳಲಿಕ್ಕೆ ನಿಂತಂತೆ ಸ್ತಬ್ಧನಾಗ್ಬಿಟ್ಟಿದ್ದಾನೆ. ಸಮುದ್ರ ರಾಜನಲ್ಲೂ ಆವತ್ತು ಅಲೆಗಳಿಲ್ಲ. ಎಲ್ಲರಿಗೂ ಕುತೂಹಲ, ಏನಾಯಿತು, ಏನು ಮಾಡ್ಕೊಂಡು ಬಂದ್ರಿ ಅಂತ ಕೇಳಿದಾಗ ಇಲ್ಲಿ ಒಂದಲ್ಲ ಎರಡು ಸರ್ಗ ಚಿತ್ರಣ ಮಾಡಿದ್ದಾರೆ. ಒಂದೊಂದು ಸರ್ಗದಲ್ಲಿ ಸಾಧಾರಣ 50, 51, 52 ಶ್ಲೋಕಗಳಿದ್ದಾವೆ. ಇಲ್ಲೆಲ್ಲ 169 ಶ್ಲೋಕಗಳಿದೆ ಈ ಸರ್ಗದಲ್ಲಿ. 58ನೆಯ ಸರ್ಗ 169 ಶ್ಲೋಕಗಳಲ್ಲಿ ಸಮಗ್ರ ಸುಂದರಕಾಂಡದ ಚಿತ್ರಣ ಇದೆ. ಮತ್ತೆ ಪೂರ್ಣ ಎಲ್ಲ ವಿಚಾರ ಹೇಳ್ತಾ ಬರ್ತಾರೆ. ದಾರಿಯಲ್ಲಿ ನಾವು ಹೊರಟಾಗ ಮೈನಾಕ ಪರ್ವತ ಎದುರಿಗೆ ಬಂದ, ಆಮೇಲೆ ಸುರಸೆ ಎಂಬತಕ್ಕಂತಹ ನಾಗಕನ್ನಿಕೆ, ನಾಗರ ತಾಯಿ, ಅವಳು ಎದುರಿಗೆ ಬಂದಳು. ಕೇಳಿಕೊಂಡ್ರೂ ದಾರಿ ಬಿಡದೆ ಇದ್ದಾಗ ಒಳಗೆ ಹೋಗಿ ಹೊರಗೆ ಬಂದು ದಾರಿ ಬಿಡಿಸಿಕೊಂಡು ಹೋದೆ. ಮುಂದೆ ಬಂದಂತಹ ಛಾಯಾಗ್ರಾಹಿಣಿ, ಛಾಯೆಯನ್ನೇ ಎಳೆದವಳ ಹೃದಯವನ್ನು ಸೀಳಿಕೊಂಡು ರಾಮದೇವರ ಬಾಣದಂತೆ ಒಳಗೆ ಹೋಗಿ ಲಂಕಿಣಿಯನ್ನು ಮರ್ದನ ಮಾಡಿ ರಾತ್ರಿಯೆಲ್ಲ ರಾವಣನ ದುರವಸ್ಥೆ, ಅವನ ಪರಿವಾರದ ದುರವಸ್ಥೆಯನ್ನೆಲ್ಲ ಕಂಡು ಇಂಥ ನೀಚರು ಸೀತಾದೇವಿಯನ್ನು ಅಪಹರಣ ಮಾಡಿದ್ದಾರೆ. ಅದಕ್ಕೆ ಅದನ್ನೆಲ್ಲ ನೋಡ್ತಾ ಅಲ್ಲೇ ಸೀತಾದೇವಿಯರನ್ನು ಬಂದು ಹೇಗೆ ಗದರಿಸಿದ ರಾವಣ, ತ್ರಿಜಟೆ ಒಬ್ಬಳು ಮಾತ್ರ ಸಮಾಧಾನ ಮಾಡ್ತಾ, ಬೇಕಾದ್ರೆ ನನ್ನ ತಿಂದು ಹಾಕ್ಬಿಟ್ರಪ್ಪ, ಆದರೆ ಪಾಪ ಸೀತೆಯನ್ನು ಏನೂ ಮಾಡಬೇಡ್ರಿ ಅಂತ ಸ್ವಪ್ನದ ಸೂಚನೆಯನ್ನು ಹೇಳಿದಳು. ಅದೆಲ್ಲ ಹಿಂದೆ ಬಂದಿದೆ ಪ್ರಕರಣ. ತನ್ನ ಸ್ವಪ್ನ ಸೂಚನೆಯನ್ನು ಹೇಳಿ ರಾಮ ಬರ್ತಾನೆ. ಇಡೀ ಲಂಕಾಪಟ್ಟಣದಲ್ಲಿರುವಂತಹ ರಾಕ್ಷಸಿಯರೆಲ್ಲ ಬಿಳಿ ಸೀರೆ ಉಟ್ಟುಕೊಂಡು ತಲೆಯಲ್ಲಿ ಕೂದಲಿಲ್ಲದೆ ವಾಸ ಮಾಡ್ತಾರೆ. ಕೆಂಪು ಹೂಗಳನ್ನು ಮುಡ್ಕೊಳ್ತಾರೆ, ಇಲ್ಲ ಅಂತಂದರೆ ರಕ್ತಪಾನ ಮಾಡ್ತಾ ಇರ್ತಾರೆ, ಮುಂಡಿತರಾಗಿರ್ತಾರೆ. ಹೀಗೆ ನಾನಾ ವಿಕಾರಗಳನ್ನೆಲ್ಲ ನಾನು ಸ್ವಪ್ನದಲ್ಲಿ ಕಂಡೆ ಅಂತಂದಾಗ ಆಗ ಹೆದರ್ಕೊಂಡು ಅವರೆಲ್ಲ ದೂರ ಹೋದರು. ಸೀತಾದೇವಿಯರಿಗೆ ರಾಮದೇವರ ಕಥೆಯನ್ನು, ಇಕ್ಷ್ವಾಕು ವಂಶವನ್ನು ಶ್ಲಾಘನ ಮಾಡಿ ನಾ ಬಂದ ಆ ಕಾಲಕ್ಕೆ ಎಲ್ಲ ಆಶ್ವಾಸನೆಯನ್ನು ಕೊಟ್ಟ ಮೇಲೆ ಅಂಕಿತದ ಉಂಗುರವನ್ನು ತಗೊಂಡು ತನ್ನ ಚೂಡಾಮಣಿಯನ್ನು ಕೊಟ್ಟು ನನ್ನ ಹರಿಸಿ ಕಳಿಸಿದ್ಲು. ರಾವಣನನ್ನೂ ಸ್ವಲ್ಪ ಕಾಣಬೇಕಾಗಿತ್ತಲ್ಲ ಅಂತ ವನವನ್ನು, ಅವನ ಸೇನೆಯನ್ನು ಧ್ವಂಸ ಮಾಡಿ ರಾವಣನ ಮನೆಗೆ ಬೆಂಕಿ ಇಟ್ಟು ಕಡೆಗೆ ಎಲ್ಲ ಒಳ್ಳೆಯ ಸುದ್ದಿಯನ್ನು ತಂದು ನಿಮ್ಮ ಮುಂದೆ ಕೂತಿದ್ದೇನೆ, ನೀವೇನಂತೀರಿ ಅದನ್ನು ಮಾಡೋಣ ಅಂತಂದಾಗ, ಇಲ್ಲ ಹೋಗಿ ನಮ್ಮಲ್ಲೇ ಮೈಂದ ವಿವಿಧ ಅಂತ ಅಶ್ವಿನಿ ಕುಮಾರರು ಅವರಿಬ್ಬರು ಸೂರ್ಯನ ಪುತ್ರರು, ಸಾಮಾನ್ಯರಲ್ಲ, ಭಾರೀ ಬಲಿಷ್ಠರು. ಅವ್ರನ್ನ ಕರ್ಕೊಂಡು ಹೋಗಿ ನಾವು ಲಂಕಾಪಟ್ಟಣವನ್ನು ನಾಶ ಮಾಡಿಬಿಟ್ಟು ನಾವೇ ಕರ್ಕೊಂಬಂದ್ಬಿಡೋಣ. ಜಾಂಬುವಂತ ಮುಂತಾದವರು ನಾನಾ ಕ್ರಮದಲ್ಲಿ ಇದರ ಉಪಾಯಗಳನ್ನೆಲ್ಲ ಚಿಂತನೆ ಮಾಡಿದ್ದ. ಇದ್ಯಾವುದು ಯೋಗ್ಯ ಅಲ್ಲ. ರಾಮದೇವರ ಬಳಿಯಲ್ಲೂ ಹೋಗಿ ಸುದ್ದಿ ತಿಳಿಸಿ ಅವನ ಅಪ್ಪಣೆ ತಗೊಂಡು ಮುಂದಕ್ಕೆ ಹೋಗೋದೇ ಸರಿ. ನಮ್ಮ ತಲೆಗೆ ಬಂದಂತೆ ಎಲ್ಲ ಕಾರ್ಯಸಾಧನೆ ಮಾಡಿಬಿಡಬಾರ್ದು. ಯಾವುದಕ್ಕೆ ಆಗಲಿ ಒಂದು ಒಳ್ಳೇದು ಮಾಡಬೇಕಾದ್ರೆ ಏನು ಮಾಡ್ತಾರೆ? ತಾರಾಬಲ ಇದೆಯಾ, ಚಂದ್ರಬಲ ಇದೆಯಾ, ದೈವಬಲ ಇದೆಯಾ, ಗುರುಬಲ ಇದೆಯಾ, ಗುರುಗಳ ಅಪ್ಪಣೆ ತಗೊಳ್ಳೋದು, ಇವೆಲ್ಲ ಕೆಲಸ ಇದೆ. ಇದೆಲ್ಲ ಮಾಡಬೇಕು. ನಮಗೆ ಅಪೇಕ್ಷೆ ಬಂತು ಅಂದ ತಕ್ಷಣ ಕೆಲಸ ಮಾಡಬಾರ್ದು. ಅದನ್ನು ಆ ಕಪಿವೀರರೆಲ್ಲರೂ ಕೂಡ ಆ ಕಾಲಕ್ಕೆ ತೋರಿಸಿಕೊಡ್ತಾ ಆ ಕಾಲಕ್ಕೆ ಅಲ್ಲಿಂದ ಹಾರಿ ಹೋಗ್ತಾರೆ. ಹೋದಾಗ ಏನೇನು ನಡೀತು, ರಾಮದೇವರಿಗೆ ಹಾಗೆ ಸಂದೇಶವನ್ನು ಮುಟ್ಟಿಸಿದರು, ರಾಮದೇವರಿಂದ ಹಾಗೆ ಪ್ರತಿಶ್ಲಾಘಿತರಾದರು ಅಂತನ್ನೋ ಚರಿತ್ರೆಯನ್ನೆಲ್ಲ ಮುಂದೆ ಸಂಗ್ರಹ ಮಾಡುತ್ತಾರೆ ವಾಲ್ಮೀಕಿ ಋಷಿಗಳು. ಅದು ನಾಳೆ ಅವಲೋಕನ ಮಾಡೋಣ. ಅಂತ ಯಥಾಮತಿ ಕಥಾಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.